ಮ್ಯಾಮ್, ನೀವು ಎಂತೆಂತಹ ಸಿನಿಮಾಗಳನ್ನೆಲ್ಲ ಅಭಿನಯಿಸ್ಕೊಂಡು ಬಂದಿದ್ದೀರಿ. ಇದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ. ಸೊ ನಮ್ಮ ತಂಡ ಎಲ್ಲ ಹೊಸ ಮುಖಗಳು, ಯುವ ಪ್ರತಿಭೆಗಳು ಸಿನಿಮಾಗೆ ನಿಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ಟ್ರೈಲರ್ ಲಾಂಚ್ ಮಾಡಿ ಅಂತ ಹೇಳಿ ಅದು ಅರ್ಥೈ ಮಾಡಿ ಲಾಂಚ್ ಮಾಡ್ಬೇಕು ಮ್ಯಾಮ್. ಅತ್ಯಂತ ಪ್ರೀತಿಯಿಂದ ಲಾಂಚ್ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ಅಮೃತಾಂಜನ್, ಅದನ್ನ ಅಮೃತ ಅಂಜನ್ ಅಂತ ಅಂದಿದ್ದಾರೆ, ಅದರ ಅಮೃತಾಂಜನ್. ನಾನು ಅದರ ಬಗ್ಗೆ ನನಗೊಂದು ಸಣ್ಣದಾಗಿ ನಾನು ಹಂಚ್ಕೋಬೇಕಾಗಿದೆ. ಈ ಲೋಕೇಶ್ ನಾಗಪ್ಪ ಅವರು ನಮ್ಮ ಇಂಜಿನಿಯರ್ ಆಗಿದ್ರು. ನಾವಿರುವಂತಹ ಒಂದು ಮನೆಯನ್ನ ಕಟ್ಟಿಕೊಟ್ಟಂಥವರು, ಅತ್ಯಂತ ಸರಳ ಸಜ್ಜನಿಕೆಗೆ ಹೆಸರಾದವರು. ಅವ್ರದ್ದು ಬಹಳ ಒಳ್ಳೆಯ ಶಾಲೆ ಇದೆ. ಆಗ ಅವರು ಒಂದು ಮಾತು ಹೇಳ್ತಿದ್ರು, ನಮ್ಮಲ್ಲಿ ಸುಧಾಕರ್ ಅನ್ನುವಂಥ ಹುಡುಗ ತುಂಬ ಚಿತ್ರಗಳ ಬಗ್ಗೆ ಆಸಕ್ತಿ ಹೊಂದಿರತಕ್ಕಂಥ ಹುಡುಗ, ತುಂಬ ಟ್ಯಾಲೆಂಟೆಡ್ ಮೇಡಮ್, ಒಂದ್ಸಲ ನಮ್ಮದು ಸ್ಕೂಲ್ ಡೇಗೆ ಬನ್ನಿ ಅಂತ ಕರೆದಿದ್ರು. ನಾನು ಹೋಗಿದ್ದೆ. ಆ ಸುಧಾಕರ್ ಎಷ್ಟು ಟ್ಯಾಲೆಂಟೆಡ್ ಅಂತಂದರೆ ನಿಜಕ್ಕೂ ಬಹಳ ಟ್ಯಾಲೆಂಟೆಡ್ ಹುಡುಗ. ನಾನು ಅವಾಗ ಒಂದು ಮಾತು ಹೇಳಿದ್ದೆ, ಸುಧಾಕರ್ ಏನೇ ಆಗಲಿ ಡಿಗ್ರಿ ಮಾಡ್ಕೊಂಡ್ಮೇಲೆ ಸಿನಿಮಾಗೆ ಬನ್ನಿ, ಅದ್ರವರೆಗೂ ಬರಬೇಡಿ ಅಂತ ಹೇಳಿದ್ದೆ. ಮನುಷ್ಯನಿಗೆ ಶಿಕ್ಷಣ ಬಹಳ ಮುಖ್ಯ. ಅದರಿಂದ ಶಿಕ್ಷಣವನ್ನು ಪೂರ್ಣ ರೀತಿಯಲ್ಲಿ ಒಂದು ಡಿಗ್ರಿ ಹೋಲ್ಡರ್ ಆಗಿ ಬನ್ನಿ ಅಂತ ಅವರಿಗೊಂದು ಕಿವಿ ಮಾತು ಹೇಳಿದ್ದೆ. ಅವರು ಸಿವಿಲ್ ಇಂಜಿನಿಯರು ಆದರು, ಕೆಮಿಕಲ್ ಇಂಜಿನಿಯರ್ ಆದರು. ಈಗ ನಂತರದ ದಿನಗಳಲ್ಲಿ ಇದೇ ಲೋಕೇಶ್ ಅವರು ಹೇಳ್ತಿದ್ರು, ಮೇಡಮ್ ಈ ವೆಬ್ ಸೀರೀಸ್ ನೋಡಿ ಈ ಹುಡುಗರು 2.5 ಕೋಟಿ ಜನ ಇದನ್ನ ಮೆಚ್ಕೊಂಡಿದ್ದಾರೆ ಅಂತ. 2.5 ಕೋಟಿ ಅಂದರೆ ಅದೇನು ಸಣ್ಣ ಮೊತ್ತ ಅಲ್ಲ. ಅರೆ, ಇಷ್ಟು ಟ್ಯಾಲೆಂಟ್ ಆ ಮಗುವಲ್ಲಿ ಇದೆ ಅಂತಂದರೆ ಅವ್ರು ಎಷ್ಟು ಎತ್ತರಕ್ಕೆ ಬೆಳಿಬೋದು ಅನ್ನೋದ್ರ ಒಂದು ಊಹೆ ನಮಗೆ ಸಹಜವಾಗಿಯೇ ಬರುತ್ತೆ. ಅದನ್ನು ನಾನು ನೋಡಿದಾಗ ನಿಜಕ್ಕೂ ಖುಷಿ ಆಯಿತು. ಖುಷಿ ಅಂತಂದರೆ ಅದು ಕಾಮಿಡಿ ವೆಬ್ ಸೀರೀಸ್ ಆಗಿತ್ತು. ಈಗ ಆ ಸಿನಿಮಾಗೆ ಒಂದಷ್ಟು ಸೆಂಟಿಮೆಂಟ್ಸ್ನೆಲ್ಲ ಸೇರಿಸಿ ಬಹಳ ಒಳ್ಳೆಯ ಒಂದು ಸಿನಿಮಾವನ್ನು 1ನೇ ತಾರೀಕಿಗೆ ತಮ್ಮ ಕಣ್ಣು ಮುಂದೆ ತರ್ತಿದ್ದಾರೆ. ನನಗೆ ತುಂಬ ಖುಷಿಯಾಗುತ್ತೆ. ಹೊಸ ಪ್ರತಿಭೆಗಳು ಬರಬೇಕು. ಹೊಸ ಪ್ರತಿಭೆಗಳು ಈ ರೀತಿ ಹಠ ಮಾಡಿ ನಾನು ನಿಲ್ತೀನಿ ಈ ಚಿತ್ರರಂಗದಲ್ಲಿ, ನಾನು ಏನಾದರೂ ಕೊಡುಗೆ ಕೊಡ್ತೀನಿ ಅಂತ ಹೇಳಿ ಬರೋ ಮಕ್ಕಳಿದ್ದಾರಲ್ಲ, ನಿರ್ದೇಶಕರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ, ಮೋಹಿತ್ ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಯನ್ನು ಹೇಳ್ತೇನೆ. ವೆಬ್ ಸೀರೀಸನ್ನು ಅವರೇ ಮಾಡಿರೋದು, ಈ ಸಿನಿಮಾವನ್ನು ಅವರೇ ಮಾಡಿರೋದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರ ಎಂಟ್ರಿ ಆಗ್ತಿದೆ. ನಾನು ಪೂರ್ವವಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಈಗ ಫಸ್ಟ್ ನೀವು ಟ್ರೇಲರ್ ನೋಡ್ಬೇಕು, ಅದರಿಂದ ನಕ್ಕ ಮೇಲೆ ಹೇಗೆ ಅನ್ಸುತ್ತೆ ಅಂತ ನಾನು ನೋಡಿದ್ದೀನಿ. ಹಾಗೆ ಸುಂದರಿ, ನಮ್ಮ ಅತ್ಯಂತ ಸುಂದರಿ, ಖುಷಿಯಾಗುತ್ತೆ. ನಮ್ಮ ಕೊಡಗಿನ ಬೆಳಗಿ ಸುಂದರವಾದ ಹೆಣ್ಮಗಳು, ಒಳ್ಳೆಯ ಕಲಾವಿದೆ ಕೂಡ. ಪಾಯಲ್ ಅವರು ಸುಂದರಿ ಅಂತಂದ್ರೆ ನಾನು ಹೇಳೋದು ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು. ಸುಧಾಕರ್ ತಾನು ನೀವೆಲ್ಲ ವೇದಿಕೆಗೆ ಬರ್ಬೋದು ನೋಡಿ, ನೀವೇ ಹೇಳ್ತೀರಾ ಎಷ್ಟು ಸುಂದರವಾಗಿ. ಗೌತಮ್ ಕೂಡ, ಗೌರವ್ ಪ್ಲೀಸ್ ಕಮ್. ಡೈರೆಕ್ಟರ್ ಬಂದ್ರೆ ಒಳ್ಳೇದಿರುತ್ತೆ. ಎಲ್ಲ ಪ್ರತಿಭಾವಂತರು ನೀವು. ಇಡೀ ಚಿತ್ರ ಒಂದು ಹೊಸ ನಗುವನ್ನ ಕೊಡ್ತಾ ಇದೆ. ಇವತ್ತು ಜನರಿಗೆ ಬೇಕಾಗಿರೋದೇ ಬದುಕಿನ ಈ ಎಲ್ಲ ಜಂಜಾಟಗಳ ನಡುವೆ ಒಂದಿಷ್ಟು ನಗುವನ್ನ ಕೊಟ್ರೆ ಬದುಕೊಂದಷ್ಟು ಖುಷಿಯಾಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ನಾನು ಹೃದಯ ತುಂಬಿದ ಬೆಸ್ಟ್ ವಿಶಸ್ಗಳನ್ನ ಹೇಳ್ತೇನೆ. ಈ ಸಿನಿಮಾ ಬಹಳ ಎತ್ತರಕ್ಕೆ ಹೋಗ್ಲಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿ ಬೆಳಗ್ಲಿ, ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ಅಂತ ನಾನು ಹಾರೈಸ್ತಾ
ಈ ಟೀಸರ್ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಒಂದ್ ನಿಮಿಷ, ಕುಲಕರ್ಣಿ ಸರ್ ಇದ್ರೆ ದಯಮಾಡಿ ವೇದಿಕೆ ಬನ್ನಿ. ನಮ್ಮ ಟೆಕ್ನಿಷಿಯನ್ಸ್ ಯಾರು ಪಿಕ್ಚರ್ ಇತ್ತೀಚೆಗಷ್ಟೇ ನಮ್ಮ ತಂದೆ ಮಗಳ ಬಾಲ್ಯದ ಒಂದು ಹಾಡನ್ನು ನೋಡಿದ್ವಿ. ಅದನ್ನ ರಚಿಸಿರೋದು ಜಯಮಾಲ ಮೇಡಮ್ ಅತ್ಯಂತ ಪ್ರೀತಿಯಿಂದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ನಾವೆಲ್ಲರೂ ಟ್ರೈಲರ್ ನೋಡ್ಬೇಕು. ಮೇಡಮ್ ಆಲ್ರೆಡಿ ನೋಡಿ ಬಂದಿದ್ದಾರೆ. ಸೊ ನಮ್ಮ ಇಡೀ ತಂಡ ಒಂದು ಫೋಟೋ ಮೂಮೆಂಟ್ ಅನ್ನ ಕೊಡ್ತಿದೆ. ಅಮೃತ ಅಂಜನ್ ಸಿನಿಮಾದ ಟ್ರೈಲರ್ ಲಾಂಚ್ ಇವತ್ತು ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾವನ್ನ ಹರಿಸಬೇಕು, ಪ್ರೋತ್ಸಾಹಿಸಬೇಕು, ಜನರಿಗೆ ತಲುಪಿಸಬೇಕು. ಸರ್ ಕವರ್ ಆಗಲಿ ಅಂದ್ರೆ ಮುಂದೆ ಕೂತ್ಕೋಬೋದಾ? ಇದೊಂದು ಆಗ್ಬಿಡ್ಲಿ, ಆಮೇಲೆ ಒಂದು ಕೊಡಿಸ್ತೀನಿ. ಮೇಡಮ್ ಜೈ ಮೇಡಮ್ ರೆಡಿ. ಒಂದು ಗ್ರೌಂಡ್ 4 ಜನ ಕೂತ್ಕೋಬೋದು ಮುಂದೆ. ಸ್ವಲ್ಪ ಹಿಂದಕ್ಕೆ ಹೋಗಿ. ರೆಡಿ ರೆಡಿ. ನಾವಿಬ್ಬರು ರೆಡ್ ಆಗಿ ನಿನ್ನನ್ನ ಇವತ್ತು ಪ್ರೋತ್ಸಾಹಿಸ್ತಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಬಿ ಸೀಟೆಡ್. ಜಯಮಾಲ ಮೇಡಮ್ ಅವ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸೊ ನಾವೆಲ್ಲ ನಿಮ್ಮ ಸಿನಿಮಾ ನೋಡ್ಕೊಂಡೇ ಬೆಳೆದವರು. ಸೊ ಹಾಗಾಗಿ ನಿಮ್ಮ ಈ ಪ್ರೋತ್ಸಾಹ ಈ ಹೊಸ ತಂಡಕ್ಕೆ ತುಂಬ ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಡಿಗೆ ಬರಬೇಕು ಅಂದರೆ ಶೂಟ್ ಎಲ್ಲ ಆದಮೇಲೆ ಬರೆದಿದ್ದಂಥ ಹಾಡಿದು. ಸೊ ನನಗೆ ಅವಕಾಶ ಕೊಟ್ಟಿದ್ದು ಶೂಟ್ ಎಲ್ಲ ಆಗಿತ್ತು. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ದು ನಮಗೆ ಜಯರಾಮ್ ಸರ್ ಪರಿಚಯ ಆಗಿತ್ತು. ಸೊ ಅವರು ಈ ಟ್ಯೂನ್ ಕಳಿಸಿ ಇದೊಂದು ತಂದೆ ಮಗನ ಬಾಂಧವ್ಯದ ಹಾಡು, ಆಮೇಲೆ ಅದರ ಹಿನ್ನೆಲೆ ಒಂದಿಷ್ಟು ಹೇಳಿದ್ರು. ಅದನ್ನ ಇಲ್ಲಿ ಹೇಳೋದು ಬೇಡ, ನೀವು ಥಿಯೇಟ್ರಲ್ಲೇ ನೋಡಬೇಕು. ಆ ಹಾಡು ಏನಕ್ಕೆ ಬರುತ್ತೆ ಅನ್ನೋದನ್ನ ಅವರು ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಥರ ಇರುತ್ತೆ ಸಿಚುವೇಶನ್, ಹೀಗೆ ಆಗಿರುತ್ತೆ, ಆಗ ಬರೋವಂಥ ಹಾಡಿದು ಅಂತ. ಸೊ ಒಂದು 2-3 ವರ್ಷ 4-5 ವರ್ಷ ಸುಮಾರು ಬರೆದ್ವಿ. ಸೊ ಅವ್ರನ್ನ ಮೆಚ್ಚೋದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಅವರು ಬೇಸಿಕಲಿ ರೈಟರ್ ಆಗಿರೋದ್ರಿಂದ ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ, ನಾನು ಹಿಂಗೆ ತೆಗಿಬೇಕು, ಹಿಂಗೆ ಬರಬೇಕು ಅಂತ. ಸೊ ಹಾಗಾಗಿ ಸುಮಾರು ಒಂದು 4-5 ವರ್ಷ ಆದಮೇಲೆ ಓಕೆ ಆಯಿತು. ಸೊ ಅದೊಂದು ಖುಷಿ ಇದೆ, ಎಲ್ಲ ಕಡೆ ಇಷ್ಟ ಆಗ್ತಾ ಇದೆ ಲಿರಿಕ್. ಸೊ ಹಾಗಾಗಿ ನನಗೂ ಮೆಸೇಜಸ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ. ಸೊ ಥ್ಯಾಂಕ್ ಯು. ಆಮೇಲೆ ಅವ್ರ ಶಾರ್ಟ್ ಫಿಲಮ್ಸ್ ನಾವೇನು ಹೇಳೋದೇ ಬೇಡ, ಅವ್ರ ಮುಖ ತೋರಿಸ್ಬಿಟ್ರೆ ಅಲ್ಲಿರೋ ಆರ್ಟಿಸ್ಟ್ಗಳ ಮುಖ ಎಲ್ಲರಿಗೂ ಚಿರಪರಿಚಿತ. ಪ್ರತಿಯೊಬ್ಬರು ಇನ್ಸ್ಟಾದಲ್ಲೂ ಪ್ರತಿಯೊಬ್ಬರು ನಾನು ಫಾಲೋ ಮಾಡ್ತೀನಿ ಅವ್ರನ್ನೆಲ್ಲ. ಸುಮಾರು ರೀಲ್ಸ್ ನೋಡ್ತೀನಿ, ಗೌರವ್ ಶೆಟ್ಟಿ ಅವ್ರದ್ದು, ಆಮೇಲೆ ಸುಧಾಕರ್ ಅವ್ರದ್ದು ಡೈಲಿ ಬರ್ತಾನೆ ಇರುತ್ತೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು. ಸೊ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಟ್ರೆಂಡಿಂಗಲ್ಲಿ ಇರೋ ತಂಡದ ಜೊತೆ ನಾವು ಅಸೋಸಿಯೇಟ್ ಆಗಿರೋದು ಒಂದು ಖುಷಿ ಕೊಡುತ್ತೆ. ಒಳ್ಳೇದಾಗಲಿ. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಬಂದು ನೋಡಿ ಹೊಸಬರಿಗೆ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕುಲಕರ್ಣಿ ಸರ್. ಧನ್ಯವಾದಗಳು. ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅದೇ ತುಂಬಾ ಕನ್ಫ್ಯೂಷನ್ ಇದ್ದಾರೆ ಅವ್ರ ಹೆಸರೇನು ಅಂತ. ಫಸ್ಟ್ಲಿ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದೇ ಬೇಡ, ಯಾಕಂದ್ರೆ ಎಲ್ಲ ನೋಡ್ತಿರ್ತೀರಾ, ಈಗಾಗಲೇ ತುಂಬಾ ಸಿನಿಮಾಗಳು ಕಾಣಿಸ್ಕೊಂಡಿದ್ದೀರಿ. ಅಮೃತ ಅಂಜನ್, ಏನ್ ಹೇಳ್ತೀರಿ ನಿಮ್ಮ ಪಾತ್ರದ ಬಗ್ಗೆ? ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಟೀಮ್ ಜೊತೆ ಫಸ್ಟು ಸೇರಲಿಕ್ಕೆ ಕಾರಣ ಜಯರಾಮ್ ಸರ್ ಮತ್ತು ಸುಧಾಕರ್ ಅವರು. ಆ ಶಾರ್ಟ್ ಫಿಲಮ್, ಒಂದನೇ ಶಾರ್ಟ್ ಫಿಲಮ್ ಹಿಟ್ಟಾಗ್ತಾ ನನಗೆ ಫೇಮ್ ಬಂದಿದ್ದು. ಆಮೇಲೆ ಕೆಲವಷ್ಟು ಸಿನಿಮಾಗಳಿಂದ ಬಂತು. ಈ ಒಂದು ತಂಡ ಎಲ್ಲರೂ ಸಹ ಯಾವುದೇ ಇಂಡಸ್ಟ್ರಿಯ ವ್ಯಕ್ತಿಗಳ ನಂಟಿಲ್ಲದೆ ಸ್ವಂತಿಕೆಯಿಂದ ಸ್ವಂತವಾಗಿ ಮಾಡ್ತಾನೆ ಬೆಳೆದು ಈ ಒಂದು ಸಿನಿಮಾ ಅಂತ ಬಂದಿದ್ದೀವಿ. ಈ ಒಂದು ತಂಡ, ಹೊಸ ತಂಡ ಬೆಳೆದ್ರೆ ಖಂಡಿತವಾಗ್ಲೂ ಬೇರೆ ಒಂದು ಹೊಸ ತಂಡಗಳಿಗೆ ಅವಕಾಶ ಸಿಗುತ್ತೆ. ಪ್ರತಿಯೊಬ್ಬರೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರ ಪಾತ್ರಗಳು ಸಹ ತುಂಬ ವಿಶೇಷವಾಗಿದೆ. ಆ ಕ್ಯಾರೆಕ್ಟರೈಸೇಷನ್ ವಿಶೇಷವಾಗಿ ಮಾಡಿದ್ದಾರೆ. ಕಾರ್ತಿಕ್ದು ಲಾಸ್ಟ್ ಡೈಲಾಗ್ ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಬೇರೆ ಕ್ಯಾರೆಕ್ಟರೈಸೇಷನ್ನು. ಪಾಯಲ್ ಅವರು, ಸುಧಾಕರ್ ಅವರು, ನಂದು, ಅಜೇಂದ್ರ ಅವರು ಎಲ್ಲ ಹೆಸರುಗಳು ಸಹ ಒಂದೊಂದು ವಿಚಿತ್ರ ಹೆಸರುಗಳು.
ನನ್ನ ಪಾತ್ರ ಬಂದು ಪೊಟ್ಯಾಟೊ ಬಚ್ಚಿ ಅಂತ ಈ ಸಿನಿಮಾದಲ್ಲಿ. ಈಗ ಹೆಸರುಗಳು ಒಂದೊಂದು ಮಜಾ ಇರುತ್ತೆ. ಇವ್ರ ಹೆಸರು ಶೇಕಿಂಗ್ ಕೋಬ್ರಾ ಅಂತ, ಹಿಂಗೆ ಶೇಕ್ ಮಾಡ್ತಾ ಇರ್ತಾರೆ. ಹಾಗೆ ಅಂದ್ರೆ ನೋಡಿ, ಜಸ್ಟ್ ಹೇಳಿದ್ಕೇನೆ ಇಷ್ಟು ಒಂದು ಮುಖದಲ್ಲಿ ಮಂದಹಾಸನ ತರಿಸುತ್ತೆ. ಸೊ ಪಾತ್ರವನ್ನು ನೋಡಿದ್ರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಸುಮಾರು ಜನ ಟೆಕ್ನಿಷಿಯನ್ಸು ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಖುಷಿ ಇದೆ. ತುಂಬಾ ವೆಯ್ಟ್ ಮಾಡ್ತೀನಿ ನಾನು ಸಹ 30ಕ್ಕೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಸಿನಿಮಾಕ್ಕೆ ಪ್ರೋತ್ಸಾಹಿಸಿ. ಅವಕಾಶ ಕೊಟ್ಟಂತ ನನ್ನ ಟೀಮ್ಗೆ, ನನ್ನ ಸ್ನೇಹಿತರಿಗೆಲ್ಲರೂ ತುಂಬಾ ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಚೇತನ್ ದುರ್ಗಾ, ಒಳ್ಳೆದಾಗಲಿ ನಿಮ್ಗೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಅಜೇಂದ್ರ ಅವರು ತುಂಬಾ ಸೀರಿಯಸ್ ಆಗಿದ್ದೀರಾ, ಲೋನ್ ಕಟ್ಟಕ್ಕಾಗಿಲ್ವಾ? ಲೋನ್ ತಗೊಂಡ್ಮೇಲೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಲೋನ್ ತೀರ್ಸೋಕೆ. Okay. ನಮ್ಮ ಚೇತನ್ ಅವರು ನನ್ನ ತುಂಬ ಮುಳುಗಿಸ್ಬಿಟ್ಟಿದ್ದಾರೆ ಸಿನಿಮಾ. ಸೊ ಇಲ್ಲಿ ಬಂದಿರೋ ಎಲ್ಲ ನನ್ನ ಮೀಡಿಯಾ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಒಂದು ಅಮೃತಾಂಜನ್ ಅವಕಾಶ ನನಗೆ ನಮ್ಮ ಜಯರಾಮ್ ಸರು ಕರೆದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ಜೊತೆಯಲ್ಲಿ ಸುಧಾಕರ್ ಬ್ರೋ, ಇವರು ಪಾಯಲ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸಿದ್ದಾರೆ. ಸೊ ಆಮೇಲೆ ಚೇತನ್ ದುರ್ಗಾ ಸರ್ ಮತ್ತು ನಮ್ಮ ವಿಶ್ವಾಸರು, ಕಾರ್ತಿಕ್ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಈಗಾಗಲೇ ನೀವು ನೋಡಿದ್ದೀರಾ ಟ್ರೈಲರು, ನಿಮಗೆ ಅನಿಸಿರುತ್ತೆ ಹೇಗಿದೆ ಏನು ಅಂತ. ಸೊ ನೀವು ಬಂದು ಇದೇ ಜಾನ್ 30th ಎಲ್ಲರೂ ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಜೇಂದ್ರ ಅವರೇ. ಆಲ್ ದಿ ವೆರಿ ಬೆಸ್ಟ್ ಟು ಯು. ವಿಶ್ವಾಸ್ ತುಂಬಾ ಚೆನ್ನಾಗಿ ಸ್ಪೀಚ್ ಪ್ರಿಪೇರ್ ಆಗಿರ್ತಾರೆ ನೋಡಿ, ಇವಾಗ ಮಾತಾಡಿ ಇಲ್ಲ ಟೈಮ್ ಸಿಕ್ಕಿಲ್ಲ ಸ್ಪೀಚ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸಹ ಕಲಾವಿದರಿಗೆ ಹಾಗೂ ಮ್ಯಾಮ್ಗೆ ಎಲ್ಲರೂ ನಮಸ್ತೆ. ಅಮೃತಾಂಜನ್ ನಾನು ಲಾಸ್ಟ್ ಟೈಮೇ ತುಂಬ ಸ್ಪೀಚ್ ಕೊಟ್ಬಿಟ್ಟೆ. ಬಟ್ ನನ್ನ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಅಂತ ನಾನು ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಏನೋ ಒಂದು ತೋರಿಸ್ತೀನಿ ಅಂತ ಹೇಳಿದ್ದೆ, ಅದು ನೋಡಿದ್ರಿ ಅಂತ ಅನ್ಸುತ್ತೆ. ಸ್ವಲ್ಪ ಆದರೂ ಕಾಣಿಸ್ತಾ ಇಲ್ವಾ? ಕಟ್ ಮಾಡ್ಬಿಟ್ಟಿದ್ದಾರೆ, ಕಟ್ ಮಾಡ್ತಿದ್ವಿ ಅಷ್ಟೇ. ತುಂಬ ಅದ್ಭುತವಾಗಿ ಬಂದಿದೆ. ಇಲ್ಲ, ನಿಮ್ಮ ಮನೆ ಮುಂದೆ ಕಟ್ ಮಾಡ್ತಿದ್ರಲ್ಲ ಗ್ರಾಸು, ಅದು ತಗೊಂಡ್ಬಂದೆ. ಇವ್ರು ಹೇಳಿದಂಗೆ ಎಲ್ರಿಗೂ ಒಂದು ಕ್ಯಾರೆಕ್ಟರ್ ನೇಮ್ ಇದೆ, ಬಟ್ ನನಗೆ ನೇಮ್ ಇಲ್ಲ. ನಾನೇ ಒಂದು ಫೇಮ್ ಅಲ್ಲ, ನಾನೇ ಒಂದು ನಾನು ನೋಡಿದ್ರೆ ಸಾಕು ಕಂಡುಹಿಡಿಯುವಂಥ ಪಾತ್ರ ಕೊಟ್ಟಿದ್ದಾರೆ ಜಯರಾಮ್ ಸರು. ಮೇಯ್ನು ಈ ಪಾತ್ರ ಮಾಡಲಿಕ್ಕೆ ನನಗೆ ಮೇಯ್ನ್ ಫಸ್ಟ್ ಬಂದು ಕಾರ್ತಿಕ್ ಅವರಿಯೋಣ, ಅವರೇ ನನ್ನ ಕರ್ಕೊಂಡೋಗಿದ್ದು, ಬಾ ಮಗ ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಮಾಡೋಣ ಅಂತ. ಅದನ್ನು ತುಂಬ ಇಂಪ್ಲಿಮೆಂಟ್ ಮಾಡಿ ತುಂಬ ನೀಟಾಗಿ ತುಂಬ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಜಯರಾಮ್ ಸರು. ಆ್ಯಂಡ್ ನಮ್ಮ ಮೇಯ್ನ್ ಪ್ರೊಡ್ಯೂಸರ್ಗೂ ಚೆನ್ನಾಗಿ ಸಾಕ್ತಿದ್ರು, ಒಟ್ಟು ತುಂಬ ಊಟ ಹಾಕಿ ಏನೇನು ಬೇಕೋ ಎಲ್ಲ ಚೆನ್ನಾಗಿ ಸಾಕಿದ್ರು. ಹಾಗೂ ತುಂಬ ಸಿನಿಮಾ ತುಂಬ ಸಖತ್ತಾಗಿ ಬಂದಿದೆ. ನಾನು ಟ್ರೈಲರಲ್ಲಿ ಇರ್ತೀನೋ ಇಲ್ವ ಅಂತ ಅಂದ್ಕೊಂಡಿದ್ದೆ, ನಾನು ಪುಣ್ಯಕ್ಕಿದ್ದೀನಿ ಸದ್ಯ. ನಾನು ಎಲ್ಲೋ ಕಟ್ ಮಾಡಿ ಹಾಕ್ಬಿಡ್ತಾರೆ ಹೆಂಗೋ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ತುಂಬ ಚೆನ್ನಾಗಿ ಮಾಡಿದ್ರಿ. ದಯವಿಟ್ಟು ನಮ್ಮ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅದ್ಭುತವಾಗಿ ಸಕ್ಕತ್ತಾಗಿ ಮಾಡಿದ್ದೀವಿ. ಅದನ್ನು ದಯವಿಟ್ಟು ನೀವೆಲ್ಲರೂ ಒಂದು ಥಿಯೇಟರ್ ನೋಡಿದ್ರೆ ನಮಗೊಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ನಮ್ಮಂಥ ಹೊಸ ಟೀಮ್ಗೆ ಹಾಗೂ ಹೊಸ ಕಲಾವಿದರಿಗೆ ಅದು ಸಿಗುತ್ತೆ ಎನರ್ಜಿ, ಅಂದರೆ ನುಗ್ಗಬೇಕು ಮಾಡಬೇಕು ಅಂತ. ಸೊ ಅದು ಪ್ಲೀಸ್ ದಯವಿಟ್ಟು ಒಂದು ಸಿನಿಮಾ ನೋಡಿ. ಜಾನ್ 30 ಅಮೃತಾಂಜನ್ ಆನ್ ಥಿಯೇಟರ್ಸ್. ಅದು ಅವರಿಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ವಿಶ್ವಾಸ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಜೇಂದ್ರ, ಥ್ಯಾಂಕ್ ಯು ಚೇತನ್, ಧನ್ಯವಾದಗಳು. ಹಾ, ಗೌರವ್ ಶೆಟ್ಟಿ ಅವರು ನಮ್ಮ ಅಮೃತಾಂಜನ ಪ್ರಮುಖ ಪಾತ್ರಧಾರಿ. ಏನ್ ಹೇಳ್ತೀರಿ? ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ, ಅಂದ್ರೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಕ್ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಜೈಮಲ ಮ್ಯಾಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಷ್ಟು ದಿನ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ, ಇಂಟರ್ವ್ಯೂ ಕುತ್ಕೊಂಡು ಮಾತಾಡ್ತಾ ಇದ್ವಿ, ನಮ್ಮ ಸಿನಿಮಾ ಆಗಿದೆ, ಹೀಗಿದೆ, ಅದ್ಭುತವಾಗಿದೆ, ನಾವು ನಗ್ಸಿದೀವಿ, ಅಳಿಸಿದೀವಿ. ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೊಂದು ಸಿನಿಮಾ ಬಗ್ಗೆ ಒಂದು ಊಹೆ ಬಂದಿರುತ್ತೆ. ಅಂದ್ರೆ ನೀವೊಂದು ಜಡ್ಜ್ ಮಾಡ್ಬೋದು ಇವಾಗ ಸಿನಿಮಾ ಯಾವ ತರ ಇರುತ್ತೆ, ಏನಿರುತ್ತೆ ಅಂತ. ನಾವು ಮುಂಚೆನೂ ಅದನ್ನ ಹೇಳ್ತಾ ಇದ್ವಿ. ಟ್ರೈಲರ್ ಬಂದ ತಕ್ಷಣ ನಿಮ್ಗೊಂದು ಒಂದು ಥಾಟ್ ಬಂದ್ಬಿಟ್ಟಿರುತ್ತೆ ಸಿನಿಮಾ ಯಾವ ತರ ಇರುತ್ತೆ ಅಂತ. ಬಟ್ ಟ್ರೈಲರ್ ಅಲ್ಲಿ ಏನ್ ನೋಡಿದಿರಾ ಅದು ಬರೀ 1% ಅಥವಾ 2% ಅಷ್ಟೇ. ನಂದು ಬರೀ ಒಂದ್ ಸೀನಲ್ಲಿ ನೀವು ನಕ್ಕಿದ್ರಿ, ಅದಕ್ಕೆ ಮೀರಿ ಒಂದು ಇಲ್ಲ ಅಂದ್ರೆ ನಂದು ಭವ್ಯನ್ ಸೀನಲ್ಲಿ ಒಂದು 10-15 ಕಡೆ ನಗ್ತೀರಾ. ಆಮೇಲೆ ಚೇತನ್ ದುರ್ಗ ಅವ್ರದ್ದು ಸೀನ್ಗಳಲ್ಲಂತೂ ನಗು ಅಂತೂ ನಿಲ್ಸೋದೇ ಇಲ್ಲ ಎಂಡ್ವರೆಗೂ. ಆಮೇಲೆ ಕಾರ್ತಿಕ್ ಸೀನ್ಗಳು, ಆಮೇಲೆ ನಾವು ಇಷ್ಟು ಜನ ನಗ್ಸಕ್ಕೆ ಅಂತ ನಾವಿದ್ರೆ ನವೀನ್ ಪಡೀಲ್ ಸರ್ ಅಳಿಸ್ತಾರೆ ಸಿನಿಮಾದಲ್ಲಿ. ಆಮೇಲೆ ಪಾಯಲ್ ಅಳಿಸ್ತಾಳೆ. ಆಕ್ಚುಲಿ ಇವ್ರಿಬ್ರದ್ದು ಪಾಯಲ್ ಒಂದ್ ಸೀನ್ ಇದೆ,
ಆ ಒಂದು ಸೀನಲ್ಲಿ ನಿಜವಾಗ್ಲೂ ನಾನು ಒಂದ್ಸಲಿ ಸ್ಕ್ರೀನಿಂಗ್ ಅಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ನಿಜ ಜೀವನದಲ್ಲಿ ಅಳಲ್ಲ, ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಅಳು ಬರುತ್ತೆ, ಅವಾಗ ಪಾಯಲ್ಲಿ ನಿಜವಾಗ್ಲೂ ಅಳಿಸೋದು ನನಗೆ. ಸೊ ಈ ತರ ನಿಜವಾಗ್ಲೂ ತುಂಬಾ ಅಂಶಗಳಿರುವಂತ ಸಿನಿಮಾ ಇದು. ಇವಾಗ ಟ್ರೈಲರ್ ರಿಲೀಸ್ ಮಾಡಿದೀವಿ, ನಾಳೆ ಒಂದು ಪ್ರಮೋಷನಲ್ ಸಾಂಗ್ ಬಿಡ್ತೀವಿ. ಅಂದ್ರೆ ನಾವು ರೀಚ್ ಮಾಡಕ್ಕೆ ಅಂತ ಇರೋದು ನಮ್ಮ ಹತ್ರ ಟ್ರೈಲರ್, ಇವಾಗ ನೆಕ್ಸ್ಟ್ ಪ್ರಮೋಷನಲ್ ಸಾಂಗು. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗಿರೋ ಪ್ರಯತ್ನ ನಾವು ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಬಟ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಅಂದ್ರೆ ಗೊತ್ತಿಲ್ಲ, ನಾವು ನಮ್ಮ ಇಷ್ಟು ದಿನ ಮಾಡಿರೋ ಒಂದು ತೂಕ ಬೇರೆ, ಈ ಸಿನಿಮಾ ನಮಗೆ ತಂದ್ಕೊಡುವಂತ ತೂಕ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಆಸೆ ಮತ್ತೆ ಆಶಯದಲ್ಲಿ ನಾವು ಇಡೀ ತಂಡ ಇದೀವಿ. ಯಾಕೆಂದ್ರೆ ಒಂದು 5 ವರ್ಷ 6 ವರ್ಷದ ಹಿಂದೆ ನಾವು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಮಾಡಿದ್ದು. ಅದಾದ್ಮೇಲೆ ಒಂದು ಅಂದ್ರೆ ಇಂಡಿವಿಜುವಲ್ ಆಗಿ, ಆಮೇಲೆ ಟೀಮ್ ಆಗಿ ಇದುವರೆಗೂ ಒಂದು 200ರಿಂದ 250 ಶಾರ್ಟ್ ಫಿಲ್ಮ್ಸ್ ಎಲ್ಲರೂ ಸಮೇತ ಮಾಡಿದೀವಿ 5 ವರ್ಷದಿಂದ 6 ವರ್ಷದಿಂದ. ನೀವು ಆಡಿಯನ್ಸ್ ಎಲ್ಲೆಲ್ಲಿ ನೋಡ್ತಾ ಇದ್ರೆ, ನೀವು ಇರೋ ಕಡೆನೆ ನಾವು ಫೋನ್ ಅಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ನ ನಾವು ರೀಚ್ ಮಾಡ್ತಾ ಇದೀವಿ. ನೀವು ಇರೋ ಕಡೆ ನಾವು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದೀವಿ. ನೀವು ಇರೋ ಕಡೆ ನಾವು ಶಾರ್ಟ್ ಫಿಲ್ಮ್ ನ ಮಾಡಿ ನಿಮ್ನ ಎಂಟರ್ಟೈನ್ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನಿಮ್ಮ ನಂಬಿಕೆನ ನಾವು ಕಳ್ಕೊಂಡಿರಲಿಲ್ಲ ಇಷ್ಟು ದಿನ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ನಿಮ್ನ ಕೇಳ್ತಾ ಇದ್ವಿ, ದಯವಿಟ್ಟು ನಾವಿರೋ ಕಡೆ ಅಂದ್ರೆ ಸ್ಕ್ರೀನ್ಗೆ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಫಸ್ಟ್ ಟೈಮ್ ಅದೇ ನಂಬಿಕೆನ ಇಟ್ಕೊಂಡು ಸಿನಿಮಾಗೆ ಬನ್ನಿ. ಇಷ್ಟು ವರ್ಷ ಏನ್ ನಂಬಿಕೆ ಉಳಿಸ್ಕೊಂಡಿದೀವಿ ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಉಳಿಸ್ಕೊಂತೀವಿ ಅಂತ ನಾನು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀನಿ. ಜನವರಿ 30ನೇ ತಾರೀಕು ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸ್ ಅಲ್ಲಿ. ಬನ್ನಿ ನೋಡಿ, ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಖಂಡಿತ ಹೌದು, ಒಂದ್ ಶಕ್ತಿ ಸಿಕ್ತಂಗ ಆಯ್ತು. ಖಂಡಿತ ಸರ್. ಅದಕ್ಕೆ ಅಂದ್ರೆ ಥ್ಯಾಂಕ್ಸ್. ಅಂದ್ರೆ ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕದಾಗ್ಬಿಡುತ್ತೆ. ಒಬ್ರು ಹೊಸದಾಗಿ ಏನೋ ಮಾಡ್ತಾ ಇದಾರೆ ಅಂದಾಗ ಮೇನ್ ಆಗಿ ಬೇಕಾದ್ರೆ ಪ್ರೋತ್ಸಾಹ. ಅಂದ್ರೆ ಇಂಡಸ್ಟ್ರಿ ಕಡೆಯಿಂದ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಅದೊಂದು ನಾವೆಲ್ಲೋ ಒಂದ್ ಕಡೆ ಇಲ್ಲಪ್ಪ ನಮಗೂ ಸಪೋರ್ಟ್ ಇದಾರೆ, ನಮಗೂ ಏನಾದ್ರು ಇದಾದ್ರೆ ಒಂದು ಸಪೋರ್ಟ್ ಬರ್ತಾರೆ, ಹೆಲ್ಪ್ ಬರ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಅಂದ್ರೆ ಇಷ್ಟು ದಿನ ನಾವ್ ಹೇಳ್ತಾ ಇದ್ವಿ ಹಂಗಿದೆ ಸಿನಿಮಾ, ಹಿಂಗಿದೆ ಹಂಗಿದೆ ಅಂತ. ಬಟ್ ಇವಾಗ ಟ್ರೈಲರ್ ನೋಡಿದಿರಾ ನೀವು, ನಿಮ್ಗೆ ಟ್ರೈಲರ್ ನೋಡಿ ಏನ್ ಅನ್ಸ್ತು ಅದನ್ನ ನೀವು ನಮಗೆ ಕೇಳ್ಬೋದು. ಅಥವಾ ಟ್ರೈಲರ್ ನೋಡಿ ನಿಮ್ಗೆ ತುಂಬಾ ಇಷ್ಟ ಆದ್ರೆ ನಿಜವಾಗ್ಲೂ 4 ಕಡೆ ಹೇಳ್ಬೋದು, 4 ಕಡೆ ಶೇರ್ ಮಾಡ್ಬೋದು. ಟ್ರೈಲರ್ ತುಂಬಾ ಚೆನ್ನಾಗಿದೆ, ಸಿನಿಮಾನು ನೋಡಿ ಅನ್ನೋದಕ್ಕೆ. ಯಾಕೆಂದ್ರೆ ಒಂದು ಸಿನಿಮಾನ ನೋಡಕ್ ಬರೋ ಜನಕ್ಕೆ ಟ್ರೈಲರ್ ಒಂದು ಇನ್ವಿಟೇಷನ್ ಇದ್ದಂಗೆ. ಸೊ ಆ ಇನ್ವಿಟೇಷನ್ ಅದ್ಭುತವಾಗಿದ್ದಾಗ, ಈಗ ಯಾವ್ದಾದ್ರು ಮನೆಗಾಗ್ಲಿ ನಾನು ಚಿಕ್ಕದ್ರಲ್ಲಿ ಏನ್ ಮಾಡ್ತೀವಿ, ಇನ್ವಿಟೇಷನ್ ಸಕ್ಕದಾಗಿದ್ರೆ ಇನ್ವಿಟೇಷನ್ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಟ್ಟಿದ್ರೆ ಸರಿಯಾಗಿ ಮದ್ವೆ ಹೋಗ್ಬಿಟ್ಟು ಬರೋಣ ಚೆನ್ನಾಗಿರ್ತದ ಊಟ ಇಲ್ಲ ಅಂತ. ನಿನ್ ಮನೆ ಕರಿಯಕ್ ಭಯ ಆಗುತ್ತಪ್ಪ, ಸಿಂಕ್ ಗಿಂಕ್ ನೋಡಿದ್ರೆ ಅದೇ ಅನ್ಕೊಂಡೆ, ಸುಮ್ಮನೆ ಸಿಂಕ್ ಕಂಡ್ರೆ ಬಿಡಲ್ಲ ನೀವು ಅಂತ. ಎಂಜಾಯ್ ಮಾಡಿದೀರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆತ ಒಂದು ಅದ್ಭುತವಾಗಿರೋ ಮದ್ವೆನೇ ಅನ್ಕೊಂಡಿದ್ದು, ಬನ್ನಿ ದಯವಿಟ್ಟು ಮಿಸ್ ಮಾಡಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೌರವ್, ಆಲ್ ದಿ ವೆರಿ ಬೆಸ್ಟ್. ಒಳ್ಳೆದಾಗ್ಲಿ. ಶ್ರೀಭವ್ಯ ಅಂತ ಇಲ್ಲಿರೋ ಯೂತ್ಸ್ ಗೆಲ್ಲ ಇವ್ರ ತರದ್ದೇ ವೈಫ್ ಬೇಕು ಅನ್ನೋ ತರ ಕಾನ್ಸೆಪ್ಟ್ ಇರುತ್ತೆ. ಯಾಕಂದ್ರೆ ಇವ್ರು ತುಂಬಾ ಚೆನ್ನಾಗಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾರೆ. ನಾವು ಅಂದ್ರೆ ತುಂಬಾ ಟಾಕ್ಸಿಕ್ ವೈಫ್. ಎಲ್ರಿಗೂ ನಮಸ್ಕಾರ. ಜೈಮಲ ಅಮ್ಮ ನಮಸ್ಕಾರ. ನಾನು ನಿಮ್ಮನ್ನ ಮಜಾ ಟಾಕೀಸ್ ಅಲ್ಲಿ ವೆಲ್ಕಮ್ ಮಾಡಿದ್ದೆ. ಇವತ್ತು ನಮ್ಮ ಟ್ರೇಲರ್ ಎಲ್ಲ ನೋಡಿದೀರಾ ಅನ್ಸುತ್ತೆ, ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಂಡ್ ನನ್ನ ಪಾತ್ರ ಈ ಸಿನಿಮಾದಲ್ಲಿ, ಅವಳು ಹೇಳಿದ ಮಾತು ಅವಳ ಗಂಡ ಇವನು ಕೇಳ್ಬೇಕಷ್ಟೇ. ಅವ್ನು ಕೇಳಲ್ಲ. ಸೊ ಅವ್ನು ಕೇಳೋ ತರ ಏನೇನೆಲ್ಲ ಖತರ್ನಾಕ್ ಐಡಿಯಾಸ್ ಮಾಡ್ಬೋದು ಅದನ್ನ ಅವಳು ಮಾಡ್ತಾಳೆ. ಸೊ 5 ವರ್ಷದ ಹಿಂದೆ ಅಮೃತಾಂಜನ ನಾನು ಹಣೆಗೆ ಹಚ್ಕೊಂಡು 2 ಐಡಿಯಾಸ್ ಕೊಟ್ಟಿದ್ದೆ ನಿಮ್ಗೆಲ್ರಿಗೂ. ಸೊ ಆ 2 ಐಡಿಯಾಸ್ ಹೆಂಗಿತ್ತು ಅಂತಂದ್ರೆ, ಇವತ್ತಿಗೂ ನಾನು ಎಲ್ಲಿ ಹೋದ್ರು ಅಮೃತಾಂಜನ್ ಶ್ರೀಭವ್ಯ ಅಂತಾನೆ ನನ್ನ ಕಂಡುಹಿಡಿತಾರೆ. ಸೊ 5 ವರ್ಷ ಆದ್ಮೇಲೆ ನಾನು ಮತ್ತೆ ಹಣೆಗೆ ಅಮೃತಾಂಜನ್ ಹಚ್ಕೊಂಡಿದ್ದೀನಿ. ಅಮೃತಾಂಜನ್ ಸಿನಿಮಾದಲ್ಲಿ 2 ಐಡಿಯಾಸ್ ಅಲ್ಲ, ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ನಮ್ಮ ಹೆಣ್ಮಕ್ಳು ಅವ್ರವ್ರ ಗಂಡಂದ್ರು ಅವ್ರವ್ರ ಮಾತು ಕೇಳಬೇಕು ಅಂತಂದ್ರೆ ಈ ಸಿನಿಮಾ ಬಂದು ನೋಡ್ಬೇಕು. ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ಹೆಂಡ್ತಿರ್ ಮಾತು ಕೇಳಬೇಕು ಅಂದ್ರೆ ಸಿನಿಮಾ ಬಂದು ನೋಡಿ, ಯಾಕಂದ್ರೆ ನಾನು ಐಡಿಯಾ ಕೊಟ್ಟಿದ್ದೀನಿ. ಪ್ರಾಬಬ್ಲಿ ಈ ಐಡಿಯಾಸ್ ಎಲ್ಲ ಈ ಟ್ರೈಲರ್ ಅಲ್ಲೇ ರಿವೀಲ್ ಮಾಡಿದ್ರೆ. ಮದುವೆ ಆಗಿದ್ಯಾ? ಇಲ್ಲ, ನನಗಾಗಿದೆ. ಅಂದ್ರೆ ಇಬ್ರಿಗೂ ಆಗಿಲ್ಲ, ನನಗಾಗಿಲ್ಲ, ಅವ್ರಿಗಾಗಿದೆ ಬೇರೆ. ಸೊ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ನನಗೋಸ್ಕರ ಆದ್ರೂ ಅಮೃತಾಂಜನ್ ಸಿನಿಮಾ ಬಂದು ನೋಡ್ಬೇಕು. ಹಾಗೆ ಟ್ರೇಲರ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಜಾಸ್ತಿ ರಿವೀಲ್ ಆಗಿಲ್ಲ, ಯಾಕಂದ್ರೆ ನೀವೆಲ್ಲರೂ ನನ್ನ ಕ್ಯಾರೆಕ್ಟರ್ನ ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಮ್ಮ ಇಲ್ಲ, ತುಂಬಾ ಗೊತ್ತಾಯ್ತು ಸರ್, ಕೇಳಿದ್ರಲ್ಲ ಮೇಡಮ್ ಕೇಳಿದ್ರಲ್ಲ.
ಹಾ ಹೌದು ಸಿಂಕಲ್ಲಿ ಸೊ ತುಂಬಾ ಖುಷಿ ಆಗತ್ತೆ 5 ವರ್ಷ ಆದ್ಮೇಲೆ ಲೈಕ್ ನಾವು ನಮ್ಮ ಸಿನಿಮಾ ತಂಡದವ್ರು ಏನಿದೀವಿ ಅಷ್ಟು ಜನನು ಒಟ್ಟಿಗೆ ನಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟು ಜನನು ಸೇರಿ ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗೇ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಇದೇ 3ನೇ ತಾರೀಕಿಗೆ. ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನನ್ನ ಕಡೆಯಿಂದ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟಿದ್ದೀನಿ. ದಯವಿಟ್ಟು ಇದೇ Jan 30th ಇನ್ 5 days ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಿಲ್ಮಲ್ಲೇ ಪಾರ್ಟ್ನರ್ ಇಲ್ವಾ? ಇಲ್ಲ, ಆಯ್ತು, ಒಂದೆರಡು ಮಾತು. ಈಗ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಬಂದಿರೋದಕ್ಕೆ. ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಕ್ರ್ಯಾಕ್ ಆಗಿಬಿಟ್ಟಿದೆ. ಎಲ್ಲರೂ ಹೇಳಿದ್ದೆ, ಕಾಪಿ ಪೇಸ್ಟ್ ಬಂದು ಫಿಲಮ್ ಅಮೃತಾಂಜನ್ ಫಿಲಮ್ಮು ಏನಕ್ಕೆ ನೋಡಬೇಕು ಅಂದರೆ, ಏನೋ ಹೊಸಬ್ರು ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ, ಕನ್ನಡ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ ಅನ್ನೋದು ಒಂದಾದರೆ, ಇನ್ನೊಂದು ನಾವು ಬಿಡೋ ಅಮೃತಾಂಜನ್ ನಾವು ಬಿಟ್ಟಿರೋ ಪೋಸ್ಟರ್ ನಿಮ್ಗೆ ಇಷ್ಟ ಆಯ್ತಾ ಬಂದು ನೋಡ್ರಿ. ನಾವು ಬಿಟ್ಟಿರೋ ಅಮೃತಾಂಜನ್ ಫಿಲಮ್ ಸಾಂಗ್, ಎಮೋಷನ್ ಸಾಂಗ್ ಬಂದುಬಿಟ್ಟಿದೆ. ಈವನ್ ನಾವು ಶಾರ್ಟ್ ಫಿಲಮ್ಗಳಿಂದನೂ ಮಾಡ್ಕೊಂಬಂದ್ರೆ 90% ಕಾಮಿಡಿನೇ ಮಾಡ್ಕೊಂಬಂದಿದ್ದೀವಿ. ನಮ್ಮ ಸ್ಟ್ರೆಂತು ಕಾಮಿಡಿ ಈ ಫಿಲಮ್ಗೆ. ಬಟ್ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ದೀವಿ, ಅಂದರೆ ನಮ್ಮ ಕೆಪಾಸಿಟಿ ತೋರಿಸೋದಕ್ಕೆ. ಎಮೋಷನ್ ಸಾಂಗ್ ನಾವು ಎಮೋಷನ್ ಡೀಲು ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷನಲ್ ಆಗಿ ಮಾಡಿದ್ದೀವಿ ಅನ್ನೋ ತೋರಿಸೋದಕ್ಕೆ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ದೀವಿ. ಆ ಎಮೋಷನ್ ಸಾಂಗ್ ಇಷ್ಟ ಆದರೆ ನೀವು ಬನ್ನಿ. ಆಮೇಲೆ ನಾವು ಇವಾಗ ಬಿಟ್ಟಿರೋ ಟ್ರೈಲರ್ ನಿಮ್ಗೆ ಅದಿಷ್ಟ ಆಗಲಿ, ಸಾಂಗ್ ಇಷ್ಟ ಆಗಲಿಲ್ವಾ, ಟ್ರೈಲರ್ ಇಷ್ಟ ಆಯ್ತಾ, ಟ್ರೈಲರ್ ಇಷ್ಟ ಆದರೆ ಬನ್ನಿ. ಇಲ್ಲ ನಾಳೆ ಪ್ರಮೋಷನ್ ಸಾಂಗ್ ಬಿಡ್ತೀವಿ, ಅದಿಷ್ಟ ಆದರೆ ಬನ್ನಿ. ಒಟ್ಟು ಅಂದರೆ ಹೊಸಬ್ರಿಗೆ ಬರಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು, ಅದು ಅಂತಾದರೆ ನಾನು ಹೇಳ್ದಂಗೆ ನಿಮ್ಗೆ ಯಾವುದೋ ಒಂದು ಮೆಟೀರಿಯಲ್, ನಾವು ಬಿಡ್ತಾ ಇರೋದು ಯಾವುದೋ ಒಂದು ಮೆಟೀರಿಯಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಜನವರಿ 30ನೇ ತಾರೀಕು ಶೋಗಳು ಬುಕ್ ಮಾಡ್ಕೊಂಡು ದಯವಿಟ್ಟು ಸಿನಿಮಾ ನೋಡಿ. ನೆಕ್ಸ್ಟ್ ವೀಕ್ ಆಮೇಲೆ ವೀಕೆಂಡಲ್ಲಿ ನೋಡೋಣ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೊಸಬ್ರು ಸಿನಿಮಾ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದೇ ಯಾವುದೋ ಒಂದು ಐಟಮ್ ನಿಮ್ಗೆ ಇಷ್ಟ ಆದರೆ ನಾವು ರಿಲೀಸ್ ಮಾಡಿರೋದು, ಅದನ್ನ ಅದೇ ನಾವು ಬಿಡ್ತಾ ಕಂಟೆಂಟ್. ಸೊ ಅಷ್ಟೇ ಥ್ಯಾಂಕ್ ಯು. ಕಾರ್ತಿಕ್ ಹೇಳಿದ್ರು ನೋಡಿ, ಈ ಸಿನಿಮಾದಲ್ಲಿ ತುಂಬಾ ಸಸ್ಪೆನ್ಸ್ ಥಿಂಗ್ಸ್ ಇದೆ. ನಿಮ್ಗೆ ಗೊತ್ತಿಲ್ಲ, ಪ್ರಮೋಷನ್ ಸಾಂಗ್ಸ್ ನಾಳೆ ಬಿಡ್ತಲ್ಲ, ಇವತ್ತೇ ಬಿಡ್ತಾ ಇದೀವಿ. ಥ್ಯಾಂಕ್ ಯು ಗೌರವ್ ಶೆಟ್ಟಿ. ಓ ಯೂಟ್ಯೂಬ್ ಅವರು ತುಂಬಾ ಯೂಟ್ಯೂಬ್ ಅಲ್ಲೇ ಇದ್ದಾರೆ ನೋಡಿ. ಥ್ಯಾಂಕ್ ಯು ಗೌರವ್ ಶೆಟ್ಟಿ, ಥ್ಯಾಂಕ್ ಯು ಶ್ರೀ ಭವ್ಯ, ಥ್ಯಾಂಕ್ ಯು ಕಾರ್ತಿಕ್ ರುವಾರಿ, ಧನ್ಯವಾದಗಳು ಮೇಡಮ್. ಜಯರಾಮ್ ಸರ್, ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ನನ್ನ ಮೇಲೆ ಯಾವತ್ತೂ ಒಂದು ಹೋಪ್ ಅನ್ನೋದಿದೆ ಅಂತ ಅನ್ಕೊಳ್ತೀನಿ. ಇನ್ನು ಬ್ಲೈಂಡ್ ಆಗಿ ನನ್ನ ನಂಬಿ ಒಂದು ಈ ಸಾಂಗ್ನ ಕೊಟ್ಟರು, ಶಿವತ್ ಅವರೇ ಮಾಡಿ ನೀವು ಮಾಡ್ತೀರಾ ಅಂತ ಹೇಳಿ. ಅಂಡ್ ಇವನ್ ಶಶಾಂಕ್ ಇದು DOP ಮಾಡಿದ್ರು, ಅವ್ರು ನನಗೆ ಒನ್ ಆಫ್ ದ ಫೈನೆಸ್ಟ್ ಫ್ರೆಂಡ್ ತುಂಬಾ ವರ್ಷದಿಂದ. ಸೊ ಅವ್ರು ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ಅಂಡ್ ಹಾಗೆ ಸಾಂಗ್ನ ಪ್ರಿಪೇರ್ ಮಾಡಿದೆ ಶಾರ್ಟ್ ಸ್ಪ್ಯಾನ್ ಅಲ್ಲಿ. ಅದನ್ನ ಕೇಳಿ ತುಂಬಾ ಇಷ್ಟಪಟ್ಟರು ಇಮಿಡಿಯೇಟ್ ಆಗಿ. ನಾನು ಅನ್ಕೊಂಡೆ ಇದು ಅವ್ರ ಮೇ ಬಿ ಆಪ್ಷನ್ಸ್ ಇನ್ನೊಂದು ಸಾಂಗ್ ಮಾಡಿ ಅನ್ಕೊಂಡಿದ್ದೆ. ಬಟ್ ಆದ್ರೆ ಒನ್ ಟೇಕಿಗೆ ಈ ಸಾಂಗ್ನ ತುಂಬಾ ಇಷ್ಟಪಟ್ಟರು. ಅಂಡ್ ಹಾಗೆ ನನ್ನ ಪ್ರೀವಿಯಸ್ ವರ್ಕ್ಸ್ಗಳು ಕೂಡ ಅವ್ರು ನೋಡಿದ್ರು. ಸೊ ನನಗೆ ಯಾವುದೇ ರೀತಿಯಾದ ಏನೋ ಒಂದು ಕಂಡೀಷನ್ಸ್ ಅಥವಾ ಏನೋ ಚೇಂಜಸ್ ಹೇಳಿದೆ, ನೀವು ಮಾಡ್ತೀರಾ ಮಾಡಿ, ಇದನ್ನ ಏನು ಬೆಸ್ಟ್ ವೇ ನಾವು ತರ್ಬೋದು ಅಂತ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದ್ರು. ಅದ್ರ ಜೊತೆ ಚಂದನ್ ಸರ್ ಹಾಡೋದು ಅಂತ ಆಯಿತು. ಸೊ ನಾನು ಪ್ರೀವಿಯಸ್ಲಿ ಚಂದನ್ ಶೆಟ್ಟಿ ಅವರಿಗೆ ಪಾರ್ಟಿ ಫ್ಲಿಕ್ ಮತ್ತೆ ಸುಖ ಪಾರ್ಟಿ ಸಾಂಗಿಗೆ ವರ್ಕ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಮೈಸೂರಲ್ಲಿ ಫೈನಲೈಸ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದಂತಹ ಜಯರಾಮ್ ಸರ್ಗೆ. ಹಾಗೆ ಇಲ್ಲೆಲ್ಲ ಏನು ಬಂದಿದ್ದೀರಾ, ಜನವರಿ 30 ಬಂದು ಥಿಯೇಟರ್ ರಿಲೀಸ್ ಆಗ್ತದೆ ಅಮೃತಾಂಜನ್, ಒನ್ ಆಫ್ ಮೈ ಫೇವ್ರೆಟ್ ಶಾರ್ಟ್ ಮೂವಿ ಫ್ರಮ್ ಲಾಸ್ಟ್ 6 years. ಸೊ ನೀವೆಲ್ಲ ಬಂದು ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಮೂವಿ ಆಗಿ ಮಾಡಿಕೊಡ್ಬೇಕು, ಇದನ್ನೇ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶ್ರೀವತ್ ಸರ್, ಆಲ್ ದ ವೆರಿ ಬೆಸ್ಟ್ ಟು ಯು. ಹೀರೋ ಹೀರೋಯಿನ್ ಅಂಡ್ ಮೇಡಮ್ ಮುಂದೆ ಮಾತಾಡಬೇಕು ಹಾಡು ನೋಡಿರೋದಕ್ಕೆ. ಡೈರೆಕ್ಟ್ರೆ, ಪ್ರತಿ ಸಾರಿ ಪ್ರೆಸ್ ಮೀಟಲ್ಲಿ ಬಂದಾಗ ತಾವು ಹೇಳ್ತೀರಿ ನಮ್ದು ಒಂದು ಕಂಟೆಂಟ್, ಒಳ್ಳೆ ಕಾಮಿಡಿ ಕಂಟೆಂಟ್ ಅನ್ನು ಹೊತ್ತಂತಿದ್ದೀವಿ, ಯಾವತ್ತೂ ಕೂಡ ನಾವು ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳ್ತಿದ್ರಿ. ಸೊ ಈಗ ಟ್ರೈಲರ್ ಮೂಲಕ ಇನ್ವಿಟೇಷನ್ ಕೊಡ್ತಿದ್ದೀರಿ, ರಿಲೀಸ್ ಬಗ್ಗೆ ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಜೈಮಾಲ ಮೇಡಮ್ಗೆ ದೊಡ್ಡ ನಮಸ್ಕಾರ, ನಮ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೀತಿಗೆ. ಆ್ಯಕ್ಚುಲಿ ಟ್ರೈಲರ್ ಮುಂಚೆ ಮಾತಾಡಿದ್ದೆ, ಟ್ರೈಲರ್ ಬಿಟ್ಟಿದ್ದೀನಿ, ಮತ್ತೆ ನಾನು ಮಾತಾಡೋದ್ರಲ್ಲಿ ಏನು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ನಿಮ್ಗೆ ಟ್ರೈಲರ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಓಲ್ ಅಂಡ್ ಆಲ್ ಅಂದರೆ ಫುಲ್ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರು.
ಅದ್ರ ಜೊತೆಗೆ ಒಂದು ಅದ್ಭುತವಾದ ಎಮೋಷನ್ಸ್ ಇದೆ. ನಿಮ್ಗೆ ಆ ಎಮೋಷನ್ಸ್ ನೋಡಿದಾಗ ಅಟ್ಲೀಸ್ಟ್ ಕಣ್ ತುಂಬಿಕೊಳ್ಳುತ್ತೆ ಅಂತ ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ಒಂದ್ಸಲ ಈ ಶಾರ್ಟ್ ಫಿಲ್ಮ್ ಟೀಮ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಡೈರೆಕ್ಟ್ರೆ. ನಮ್ಮ ಪ್ರೀತಿಯ ಪಾಯಲ್ ಸಿಂಗಪ್ಪ ಆನ್ ಸ್ಟೇಜ್ ಪ್ಲೀಸ್. ಸೊ ಮೇಡಮ್ ಅವ್ರಿಗೆ ಇನ್ನೊಂದು ಹೆಸರಿದೆ ಆಕ್ಚುಲಿ, ಅವ್ರು ರೆಡ್ ಏನಕ್ಕೆ ಹಾಕಿದ್ದಾರೆ ಗೊತ್ತಾ? ಅವ್ರಿಗೆ ಟೊಮೆಟೊ ಅಂದ್ರೆ ತುಂಬಾ ಇಷ್ಟ. ಟೊಮೆಟೊ ಮುಂದೆ ತುಂಬಾ ಏನೋ ಅವ್ರಿಗೆ ಒಲವಿದೆ ಮ್ಯಾಮ್. ಅಂಡ್ ಸುಧಾಕರ್ ಅವ್ರನ್ನ ಆಲ್ರೆಡಿ ನೀವು ನೋಡಿದೀರ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಪಾಯಲ್, ಸೊ ನಿಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜನವರಿ 30ಕ್ಕೆ. ಟ್ರೈಲರ್ ನೋಡಿದ್ರಿ, ನೀವು ನಗ್ತಾ ಇದ್ರಿ. ಸೊ ಏನ್ ಹೇಳ್ತೀರಿ? ಎಲ್ರಿಗೂ ಮೊದಲನೇದಾಗಿ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದ. ಅಂಡ್ ಜಯಮಾಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಇವತ್ತು ಸಪೋರ್ಟ್ ಮಾಡಿದ್ದು ಒಂಥರ ನಮಗೆ ದೊಡ್ಡ ಬಲ ಬಂದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಮೊದಲನೇದಾಗಿ ಪ್ರೊಡ್ಯೂಸರ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ನಮ್ಮನ್ನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ, ಅಂದ್ರೆ ಹೊಸಬ್ರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಮಾಡ್ತಾರೆ ಅಂತ ಇದ್ದ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮಲ್ಲೆಲ್ಲ ನಾವು ಯಾರು ಲೈಕ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಆಕ್ಟಿಂಗ್ ಕಲ್ತಿ ಇದು ನಾನು ಮಾಡಿಲ್ಲ ಯಾವತ್ತು. ನಮ್ಮ ಗುರು ಮೋಹಿತ್ ಸರೇನೆ ಪ್ರತಿಯೊಬ್ಬರಿಗೂ ತಿದ್ದಿ ಆಕ್ಟಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ಇವತ್ತು ನಾನು ಓದಿದ ಇಂಜಿನಿಯರಿಂಗು, ಮಾಡ್ತಿರೋದು ಆಕ್ಟಿಂಗು. ಆಸ್ ಅನ್ ಆರ್ಟಿಸ್ಟ್ ನನಗೊಂದು ಲೈಫ್ ಕೊಟ್ಟಿದ್ದಾರೆ ಮೋಹಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಇಡೀ ತಂಡ, ಥ್ಯಾಂಕ್ ಯು ಸೋ ಮಚ್. ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನನ್ನ ಅಮೃತಾಂಜನ್ ಟೀಮ್ ಮೀಟ್ ಮಾಡಿದಾಗ. ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ರಿಯಾಲಿಟಿ ಕನೆಕ್ಟ್ ಮಾಡಿಕೊಂಡು ಅದು ಒಂದಾದ್ಮೇಲೆ ಒಂದು ಮಾಡಿದೆಲ್ಲಾನು ಮಿಲಿಯನ್ ಹೋಗಿದ್ದ ಕಾರಣ ನಮ್ಮ ಮೀಡಿಯಾ ಅವರು ಮತ್ತೆ ನಮ್ಮ ಆಡಿಯನ್ಸ್ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದು ಕಮೆಂಟ್ ಇರ್ತಿತ್ತು, ಇಡೀ ತಂಡ ನೀವು ಯಾಕೊಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಿದ್ರು, ಇಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತ. ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋಕ್ಕೆ ಇವತ್ತೊಂದು ಅದ್ಭುತ ಸಿನಿಮಾ ಆಗಿದೆ. ಅಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರು ಫ್ಲೂಕಾಗಿ. ಅವಾಗ 5 years ಬ್ಯಾಕ್ ಅನಿಸುತ್ತೆ 25 million ಹೋಯಿತು, ಮತ್ತೆ ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು. ಬಟ್ ಒಂದು ಸಿನಿಮಾ ಅಂತ ಅದಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯಿತು. ನಮಗೆ ಅಷ್ಟು ಈಸಿ ಏನು ಇರಲಿಲ್ಲ. ಹೋಗಿದ ತಕ್ಷಣ ಬಂದ್ಬಿಟ್ಟು ಬನ್ನಿ ನಿಮ್ಮನ್ನು ಸ್ಟಾರ್ ಮಾಡ್ತೀನಿ ಅಂತ ಯಾರು ನಮಗೆ ಅಂದರೆ ಹೊಸ ಟ್ಯಾಲೆಂಟ್ಗೆ ಏನೂ ಅಷ್ಟು ಸಪೋರ್ಟ್ ಸಿಕ್ಕಿರಲಿಲ್ಲ. ಏನೇನೋ ಮುಂದೆ ಮಾಡ್ಕೊಂಡು ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ಮತ್ತು ನಮ್ಮ ಚಾನಲ್ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿ ಆಗಿದೆ. ಇದೇ ಸಪೋರ್ಟ್ ನೀವು ನಮಗೆ ಶಾರ್ಟ್ ಫಿಲಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸಪೋರ್ಟು ಪ್ರೀತಿ ಕೊಟ್ಟರೆ ಖಂಡಿತ ಗ್ಯಾರಂಟಿ ನಾವು ಅಂದರೆ ಶಾರ್ಟ್ ಫಿಲಮಲ್ಲಿ ನಾವು ಯಾವಾಗಲೂ ನಗಿಸ್ತಾ ಇದ್ವಿ. ಸಿನಿಮಾ ಅಂತ ಬಂದರೆ ಎಲ್ಲ ಎಲಿಮೆಂಟ್ಸ್ ಇರಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ, ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ, ಭವ್ಯ ಮತ್ತು ಗೌರವ್ ಒಂದು ಒಳ್ಳೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಕಪಲ್ಸು, ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ. ನಮ್ಮಿಬ್ಬರದು ತಗೊಂಡ್ರೆ ಒಂದು ಯೂತ್ ಕಂಟೆಂಟ್, ಒಂದು ಕ್ಯೂಟ್ ಲವ್ ಸ್ಟೋರಿ. ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಏನು ಚಿಕ್ಕ ಚಿಕ್ಕ ಪೊಸಿಷನ್ನೆಸ್, ಗರ್ಲ್ ಜಗಳ ಆಡೋದಾಗಲಿ ಇಂಥದ್ದಿದೆ. ಬಟ್ ಇಷ್ಟು ದಿನ ನಾನು ತುಂಬ ನಗಿಸ್ತಿದ್ದೆ, ಜಾಸ್ತಿ ದೊಡ್ಡ ದೊಡ್ಡ ಡೈಲಾಗ್ ಇತ್ತು. ಬಟ್ ಸಿನಿಮಾದಲ್ಲಿ ಆ ಥರ ಇಲ್ಲ, ನಂದು ಸಟಲ್ ಆಗಿದೆ ತುಂಬ. ಅಷ್ಟು ನಗಿಸೋ ಪ್ರಯತ್ನ ಇಲ್ಲ. ಅಂದರೆ ಎಮೋಷನ್ನು ಸಿನಿಮಾಗೆ ಏನೇನು ಎಲಿಮೆಂಟ್ ಬೇಕು ಅದನ್ನ ಡಿಸೈನ್ ಮಾಡಿ ಒಂದು ಕ್ಯೂಟ್ ಅಂದರೆ ಒಂದು ಮುಖದ ನಗು ಇರುತ್ತೆ. ಓ ಹಿಂಗೂ ಆಡ್ತಾರಪ್ಪ ಪಾಸಿಟಿವ್ ಆಗಿ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ ಉರಿ. ಪ್ರತಿ ಶಾರ್ಟ್ ಫಿಲಮಲ್ಲೂ ಏನಾದರೂ ಒಂದು ವಿಚಿತ್ರ ಹೆಸರು ಇರುತ್ತೆ. ಇದರಲ್ಲಿ ನನ್ನ ಹೆಸರು ಉರಿ. ಉರಿ 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 ಅಂದ್ರೆ ನೀವು ಅವ್ರು ನೋಡಿ ಆವಾಗ ಹುಡ್ಕೋತಾ ಇರ್ತೀರ ಅಂತ. ಅವ್ನು ಮಾಡೋ ಕೆಲಸ ನನಗೆ ಉರಿಯುತ್ತೆ. ಸೊ ಹುಡ್ಕೋತಾ ಇರ್ತೀನಿ. ಆಮೇಲೆ ಕಾರ್ತಿಕ್ ಇನ್ನೊಂಥರ ಟ್ರ್ಯಾಕ್. ಪ್ರತಿಯೊಬ್ಬರದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಹೇಳ್ತೀನಿ, ನಮ್ಮ ಸಿನಿಮಾ ಅಲ್ವಾ, ಎಕ್ಸಾಮ್ ಬರ್ದಿದ್ದೀವಿ, ರಿಸಲ್ಟ್ ನೀವು ಕೊಡಬೇಕು. ಸೊ ಟ್ರೇಲರ್ ನೋಡಿದ್ದೀರಾ, ಈಗ ಎಮೋಷನಲ್ ಸಾಂಗ್ ರಿಲೀಸ್ ಆಗಿದೆ, ಇವಾಗ ಪ್ರಮೋಷನ್ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು, ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಇದೇ January 30th ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ, ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್. ಜೊತೆಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಮ್ಯಾಮ್ಗೆ. ಸೊ ಮ್ಯಾಮ್ ಹೇಳ್ದಂಗೆ 10th standard ಸ್ಕೂಲ್ ಡೇಗೆ ಬಂದಾಗ ಸರ್ ನಾನು ಅವಾಗಿಂದನೂ ಆಸೆ ಸಿನಿಮಾ ಮಾಡಬೇಕು ಅಂತ. ಸರ್ ಈ ಥರ ಯಾರೋ ಅವ್ರ ಫ್ರೆಂಡ್ಸ್ ಸಿನಿಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು, ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ, ಒಂದು ಚಾನ್ಸ್ ಕೊಡಿ. ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟ್ ಡಿಗ್ರಿ ಮಾಡಿಸಿ ಸುಮ್ಮನೆ ಹೆಂಗೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದರು. ಮ್ಯಾಮ್ ಬಿಗ್ ಡೇ ಇವತ್ತು, ಯಾಕೆಂದರೆ ಸೊ ಒಂದು 10 years ಬ್ಯಾಕ್ 2014 ನಾನು 10th standard.
ಸೊ 10 years ಆಗಿದೆ. ಇವತ್ತು ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು ಏನೋ ಒಂದು ಅಚೀವ್ಮೆಂಟ್, ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ. ಸೊ ಎಲ್ಲದರಲ್ಲೂ ಟಾಪರ್ ಅಂತೆ, ಮತ್ತೆ ಅವರು ಎಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್. ಮ್ಯಾಮ್ ನೆನ್ನೆನೂ ಹೇಳ್ತಾ ಇದ್ರು ಸರ್ ಬಗ್ಗೆ. ಸೊ 10th ಸ್ಟ್ಯಾಂಡರ್ಡ್ ಅವ್ನ ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವನ ಬಗ್ಗೆ ಯಾವಾಗಲೂ ಹೈಯಾಗಿ ಮಾತಾಡ್ತಾ ಇದ್ರಿ, ಹುಡುಗ ಏನೋ ಮಾಡ್ತಾನೆ ಅಂತ. ಸೊ ಅದೇನಂದ್ರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಎಜುಕೇಷನ್ ಅವರೇ ಮಾಡಿಸಿದ್ದು. ಸೊ ಹುಡುಗ ಓದ್ತಾನೆ, ಎಜುಕೇಷನ್ ಹಾಳಾಗಬಾರ್ದು ಅಂತ ಎಜುಕೇಷನ್ ಅವರೇ ಮಾಡಿಸಿದ್ದು. ಅದಾದ್ಮೇಲೆ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಲೈಕ್ ನಾನು ನೋಡಕ್ ತುಂಬಾ ಖರಾಬ್ ಆಗಿದ್ದೀನಿ ಅಂತ, ನೋಡಕ್ ಗುಡ್ ಲುಕಿಂಗ್ ಅಲ್ಲ ಅಂತ, 8 ಪರ್ಸನಾಲಿಟಿ ಇಲ್ಲ. ಬಟ್ ನಾನು ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ, ಸರ್ ನಾನು 10 years ಆಗೋದ್ರೊಳಗೆ ನಾನು ಸೂಪರ್ ಸ್ಟಾರ್ ಆಗ್ಬೇಕು ಸರ್ ಕನ್ನಡಕ್ಕೆ, ನಾನು ಆ ಥರ ಸಿನಿಮಾ ಮಾಡಬೇಕು. ಬೇರೆ ಇವಾಗ ನಾನು ಯೋಚನೆ ಮಾಡ್ತೀನಿ, ಅವತ್ತು ನನಗೆ ಏನಾದ್ರು ಆ ಥರದ್ರೊಳಗೆ ಹೋಗೋದು ಹೇಳಿದ್ರೆ ಯಾರು ಒಳ್ಳೆ ತಿಕ್ಲ ಮಾತಾಡ್ತಾನೆ ಅಂತ ಅನ್ಸಿರೋದು. ಬಟ್ ಆದ್ರೂ ನಾನು ನಮ್ಗೆ ಫಸ್ಟ್ ಶಾರ್ಟ್ ಫಿಲಮ್ ಮಾಡೋಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು. ಸೊ ಅದು ಚೆನ್ನಾಗಿ ಮಾಡಿದ್ವಿ. ಅದಾದ್ಮೇಲೂ ಸಿನಿಮಾನು ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ನ ಸೊ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನೇ ಇದ್ರು ಸಿನಿಮಾ ನಾವು ಹೊಸಬ್ರು. ಸೊ ನಮ್ಮನ್ನ ನಂಬಿ ಇವತ್ತು 1.5 ಕೋಟಿ ದುಡ್ಡು ಹಾಕೋದು ನೀರಲ್ಲಿ ದುಡ್ಡು ಹಾಕ್ತೀನಿ, ಅದು ವಾಪಸ್ ಎತ್ತೀವಿ ಅಂತ ಕಾನ್ಫಿಡೆಂಟ್ ಆಗಂತೂ ಇರಲ್ಲ. ಆದ್ರೂ ಆಯ್ತು, ನಮ್ಮ ಏರಿಯಾ ಹುಡುಗ, ನಮ್ಮ ಸ್ಟೂಡೆಂಟು, ನಮ್ಗೇನವ್ರು ರಿಲೇಷನ್ ಅಲ್ಲ ಏನಲ್ಲ, ಆದ್ರೂ ನನ್ನ ಸ್ಟೂಡೆಂಟು ಬೆಳಿಬೇಕು ಅಂತ ಏನಿವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಜಾಸ್ತಿ ಇಲ್ಲೋ ಈ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂದ್ರೆ, ನಾನು ಏನೋ ಒಂದು ಸಕ್ಸಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ ನಿಮ್ಮ ಹೆಸರನ್ನ ಎತ್ತಿಡಿಬೇಕು ಅಂತ ಯಾವಾಗಲೂ ಇದು ಮಾಡೋದು. ನಾನು ಅದಕ್ಕೆ ಇಲ್ಲೂ ಜಾಸ್ತಿ ನಿಮ್ಮ ಬಗ್ಗೆ ಏನು ಇದು ಮಾತಾಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಪ್ರಯತ್ನಗಳು ಇದ್ದೇ ಇರುತ್ತೆ. ಈ ಸಿನಿಮಾ ಸೋಲಿ ಗೆದ್ದಿನ ಮಾಡ್ತಾನೆ ಇರ್ತೀವಿ. ಇನ್ನ ದೊಡ್ಡದಾಗಿ ನಾನು ಸಾಧನೆ ಮಾಡ್ತೀನಿ. ನಿಮ್ಮ ಹೆಸರನ್ನ ಮಾಡ್ಲಿ ಲೊಕೇಶನ್ ಅಂದ್ರೆ ಅಟ್ಲೀಸ್ಟ್ ಎಲ್ಲೋ ಒಂದು 2 ಕಡೆ ಕೇಳೋ ಥರ ನಾನು ಮಾಡ್ತೀನಿ. ನಾನು ಒಬ್ಬಂಗೆ ಅಂತಲ್ಲ, ನನ್ನ ಏರಿಯಾದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಂತರ 100-200 ಜನ ಸ್ಟೂಡೆಂಟ್ಸು ಫ್ರೀಯಾಗಿ ಓದಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಾನು ಒಬ್ಬ ಅಷ್ಟೇ, ಅದರಲ್ಲಿ ನಾನೇನು ಸ್ಪೆಷಲ್ ಅಲ್ಲ. ಅದು ಓದಿರೋದ್ರಲ್ಲಿ ನಾನು ಒಬ್ಬ, ಏನೋ ಗೊತ್ತಿಲ್ಲ ಅವತ್ತಿನ ಹಂಗೆ ಸಪೋರ್ಟ್ ಸರ್. ನೀವು ಬನ್ನಿ ಸ್ಟೇಜ್ಗೆ, ಒಂದು ಸ್ವಲ್ಪ ಎಮೋಷನಲ್ ಆಗ್ತಿದ್ದಾರೆ, ಪ್ಲೀಸ್ ಬನ್ನಿ ಸರ್, ದಯಮಾಡಿ ವೇದಿಕೆ. ಇಲ್ಲ ಟೈಮ್ ತಗೊಳ್ಳಿ, ಪರವಾಗಿಲ್ಲ, 1 ನಿಮಿಷ. ಸರ್ ಯಾವಾಗ್ಲೂ ನಗ್ಸ್ತಿದ್ರಿ, ಇವತ್ತು ನೋಡಿ. ಅಲ್ಲ ಅದೇ ಅದು ಇನ್ನೊಂದೇನಂದ್ರೆ ಈಗ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನಮ್ಮ ಏರಿಯಾದಲ್ಲಿ ಆಗ್ಲಿ, ನಮ್ಗೊಂದು ಬ್ಯಾಡ್ ಇಮೇಜ್ ಏನಂದ್ರೆ ಆಟಿಟ್ಯೂಡ್ ಜಾಸ್ತಿ, ನಿಮಗೆ ಅಗ್ರೆಸಿವ್, ಎಲ್ಲಾದ್ರಲ್ಲೂ ಯಾರ ಮಾತು ಕೇಳಲ್ಲ, ದುರಾಂಕಾರ, ಇಷ್ಟೆಲ್ಲ ನೆಗೆಟಿವ್ಸ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿರೋದು. ನಾನೇನು ತುಂಬಾ ಒಳ್ಳೆ ಹುಡುಗನೂ ಅಲ್ಲ. ಈಗ 4 ಜನ ಹೇಳಿ ಇದ್ರು ಒಳ್ಳೆ ಹುಡುಗ ಸಪೋರ್ಟ್ ಮಾಡಿ ಅಂದ್ರೆ ಒಂದು ಅರ್ಥ. ನನಗಿರೋ ಬ್ಯಾಡ್ ಇಮೇಜ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಇಲ್ಲ, ಆದ್ರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಇವನೇನೋ ಮಾಡ್ತಾನೆ, ತಡೀರಪ್ಪ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ. ಐ ಹೋಪ್ ಯಾವತ್ತಾದ್ರೂ ಒಂದ್ ದಿವಸ ಅದನ್ನ ಉಳಿಸ್ಕೊಂತೀನಿ, ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ. ಅದನ್ನ ಹೇಳ್ತೀನಿ. ಯಾವ ಏರಿಯಾ ನಿಮ್ದು? ಮಾಡ್ಲಿ. ಸೊ ಗೊತ್ತಿಲ್ಲ ಸರ್, ನೋಡೋಣ. ಸೊ ಸಿನಿಮಾ ಬಗ್ಗೆ ನಿಮ್ ಪಾತ್ರದ ಹೆಸರು ಹೇಳ್ರಿ. ಇಲ್ಲ, ಸಿನಿಮಾ ಬಗ್ಗೆ ಟ್ರೈಲರ್ ನೋಡಿದ್ರಲ್ಲ, ಅಲ್ಲ ನಿಮ್ ಪಾತ್ರದ ಹೆಸರು ಹೇಳಿ. ಡೈರೆಕ್ಟರ್ ಅವರೇ ಇಟ್ಕೊಂಡವ್ರೆ, JRM ಅಂತ. ಅವ್ರು ಪ್ರಮೋಟರ್ ಅಂತ JRM ಅಂತ ಅವರೇ ಇಟ್ಕೊಂಡಿದ್ದಾರೆ. ಬಟ್ ನಾನು ಅದೇ ಹೇಳ್ತೀನಿ, ಡೈರೆಕ್ಟರ್ ಸರ್ ಅಷ್ಟೇ. ನಿಮ್ಗೆ ಗೊತ್ತು, ಕನ್ನಡದಲ್ಲಿ 1 ಆಫ್ ದಿ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲಿ ಹೈಯೆಸ್ಟ್ ವ್ಯೂಸ್ ಇರುವಂತ ಡೈರೆಕ್ಟ್ರು. ಒಳ್ಳೆ ದುಡ್ಡು ದುಡಿತಾ ಇದ್ರು, ಆದ್ರೂ ಸಿನಿಮಾ ಮೇಲೆ ಅವ್ರಿಗೂ ಸ್ವಲ್ಪ ಹುಚ್ಚು ಜಾಸ್ತಿ. ಒಳ್ಳೆ ಲಕ್ಷಾಂತರ ರೂಪಾಯಿ ದುಡ್ಡು ದುಡಿಬೇಕಾದ್ರೆ ಅದನ್ನ ಅಲ್ಲಿಗೆ ನಿಲ್ಸಿ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿದ್ದು ಅಂತ ಅವರೊಂದಷ್ಟು ಪರ್ಸನಲ್ ಸ್ಯಾಕ್ರಿಫೈಸಸ್ಗಳು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಕಿತ್ತಾಡ್ಕೊಂಡಿದೀವಿ, ಜಗಳಾಡಿದೀವಿ ಎಲ್ಲ ಸಿನಿಮಾಗೋಸ್ಕರ, ವರ್ಷಗಟ್ಟಲೆ ಮಾತಾಡಿಲ್ಲ. ಆದ್ರೂ ಇವತ್ತು ಸರ್ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ, ನಿಮ್ಗೆ ಸಿನಿಮಾ ಒಪ್ಪಿಸ್ಕೊಬೇಕಾದ್ರೆ, ಸರ್ ನಿಮ್ಗೆ ಏನ್ ಬೇಕೋ ನೀವು ಮಾಡಿ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ ಅಂತ ಕೇಳಿದೆ. ಎಲ್ಲ ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ, ಬಟ್ ಒಂದು ಸಿನಿಮಾ ಅಂತೂ ಮಾಡಿದೀವಿ ಸರ್. ನನಗೆ ವೆರಿ ಕಾನ್ಫಿಡೆಂಟ್ ಇದೆ ಸರ್. ಸಿನಿಮಾ ಥಿಯೇಟರ್ ಅಲ್ಲಿ ಓಡಿಲ್ಲ ಅಂದ್ರೂ ನಾನು ಹೇಳೋದು ಅಂದ್ರೆ ಜನಗಳನ್ನ ಕಸ್ಕೊಳಕ್ ಆಗದೆ ನಾವು ಸೋತ್ರೆ OTT ಬಂದ್ಮೇಲೆ ನನಗಂತೂ ಒಳ್ಳೆ ಹೆಸರು ಬರುತ್ತೆ ಈ ಸಿನಿಮಾದಿಂದ. ನನಗೆ ನಮ್ಮ ಮನೆಗೆ ಗೌತಮ್ ಬಂದಾಗ ನಂಗೆ ಗೊತ್ತೇ ಇರಲಿಲ್ಲ ಈ ಹುಡುಗನ ನಾನು ಎಷ್ಟು ದಿನ ನೋಡ್ತಿದ್ದೆ, ಗೌರವ್ನ. ನಾನು ಈ ಹುಡುಗನ ದಿನ ನೋಡ್ತಿದ್ನಲ್ಲ, ಆ ಹುಡಿ ಇಲ್ಲಿ ಕೂತಿದ್ದಾಳಲ್ಲ, ಅವಳು ಉರ್ಕೊಂಡಿರ್ತಾರೆ, ನಾನು ಮತ್ತೆ ಬಿಟ್ಟಲ್ಲ ಅಂತ ಅನ್ನಿಸ್ತು. ಐ ಆಮ್ ವೆರಿ ಸಾರಿ, ನಾನು ನಿಮ್ಮನ್ನ ತುಂಬಾ ಮೆಚ್ಕೊಂಡಿದ್ದೀನಿ. ನನಗೆ ಇಲ್ಲಿ ಬಂದಾಗ ಅರೆ ಈ ಹುಡುಗ ನನಗೆ ಗೊತ್ತಲ್ಲ, ನಿನ್ನೆ ಬಂದಿದ್ರಲ್ಲ, ಅಯ್ಯೋ ಇವಳಲ್ವಾ ಅಂತ ಅನ್ನಿಸ್ಬಿಟ್ಟು. ಐ ಆಮ್ ವೆರಿ ಸಾರಿ ಅಮ್ಮ.
ಆಯ್ತಾ. ಈಗ ನನಗೆ ಎಲ್ಲ ನಾನು ರಿಕಲೆಕ್ಟ್ ಮಾಡಿಕೊಂಡೆ, ಇವೆಲ್ಲ ಅತ್ಯಂತ ಟ್ಯಾಲೆಂಟೆಡ್, ಗೊತ್ತಾಯ್ತಾ. ಆ್ಯಂಡ್ ಭವ್ಯ, ನಿಮ್ಗೆ ಒಳ್ಳೇದಾಗಲಿ ಆಯ್ತಾ. ಎಲ್ಲರಿಗೂ ಸುಧಾಕರ್, ನೆನ್ನೆ ನಿಮ್ಮ ಸಾಂಗು ನಾನು ಎಮೋಷ್ನಲ್ ಸಾಂಗ್ ನೋಡಿದ್ದೆ, ನೀವೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿಭೆ ಎಲ್ಲಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಬಂದಾಗ, ನಾನು ಇಂಡಸ್ಟ್ರಿಗೆ ಬಂದೇ ಒಂದು 73ರಲ್ಲಿ ಬಂದಿರ್ತಕ್ಕಂಥದ್ದು, 53 ವರ್ಷ ಆಗಿದೆ. 53 ವರ್ಷದ ಹಿಂದೆ ಈ ರೀತಿಯಾದಂಥ ಯಾವುದೇ ಒಂದು ನಡೆ ಇರಲಿಲ್ಲ. ಇಲ್ಲಿ ನಿಮ್ಗಿರುವಂಥ ಚಾಲೆಂಜಸ್ಸು, ಸೆಲ್ಫ್ ಕಾನ್ಫಿಡೆನ್ಸು, ನಿಮ್ಮಲ್ಲಿರೋ ಪ್ರತಿಭೆಯನ್ನು ನೀವೇ ಹೊರಗೆ ಹಾಕಿ ಅವುಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಿದೆಯಲ್ಲ, ಬಹಳ ಖುಷಿಯಾಗುತ್ತೆ. ನನಗೆ ಲೋಕೇಶ್ ಅವ್ರ ಬಗ್ಗೆ ಅಪಾರ ಗೌರವ ಏನಂತಂದರೆ, ಈ ಥರ ಮಕ್ಕಳನ್ನು, ಅವರ ಶಾಲೆಯಲ್ಲಿ ಓದಿರೋ ಮಕ್ಕಳಲ್ಲಿ ಯಾರೇ ಇರಲಿ ಅಥವಾ ಯಾವುದೇ ಪ್ರತಿಭೆಗಳು ಕಂಡಾಗ ಅವ್ರನ್ನ ಪ್ರೋತ್ಸಾಹಿಸೋ ರೀತಿ ಇದೆ ನೋಡಿ. ಈ ಥರದವರು ನಮಗೆ ಬೇಕಾಗಿದ್ದಾರೆ, ಉದ್ಯಮಕ್ಕೆ ಬೇಕಾಗಿದ್ದಾರೆ. ಲೋಕೇಶ್ ಸರ್, ನೀವು ನಮಗೆ ಮನೆ ಕೊಟ್ರಿ ಅಥವಾ ನಮಗೆ ಅತ್ಯಂತ ಆತ್ಮೀಯರು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ, ಜಿನ್ಯೂನಾಗಿ ಹೇಳ್ತೀನಿ. ನೀವು ಮಾಡಿರೋ ಕೆಲಸ ಸಾಧಾರಣದ ಕೆಲಸ ಅಲ್ಲ, ನಿಜ ಸರ್, ಸಾಧಾರಣದ ಕೆಲಸ ಅಲ್ಲ. ಈ ರೀತಿಯಾದಂಥ ತಮ್ಮ ಪ್ರೋತ್ಸಾಹ ನೀವು ಮಾಡ್ತಾನೇ ಇದ್ದೀರಾ, ಇನ್ನೂ ಮಾಡಿ. ವಿಜಯಕುಮಾರ್ ಅವ್ರಿಗೂ ಕೂಡ ಮತ್ತು ತಮ್ಮ ಪಾರ್ಟ್ನರ್ಸ್ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಈ ಚಿತ್ರ ಸರ್, ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನಮಗೆ ಜನಕ್ಕೂ ಬೇಕಾಗಿರ್ತಕ್ಕಂಥದ್ದು ಈ ಥರದ ಒಂದು ಲಘು ಕಾಮಿಡಿ ಬೇಕಾಗಿದೆ. ಜೀವನದಲ್ಲಿ ನಕ್ಕು ನಲಿದು ಥಿಯೇಟ್ರಿಂದ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಒಂದು 2-2.5 ಗಂಟೆ ಕಾಲ ಕಳೆದಿದ್ದೀವಿ ಅನ್ನುವಂಥ ಆ ನೆಮ್ಮದಿಯನ್ನು ಯಾರು ಕೊಡ್ತಾರೋ ಅದು ಅವ್ರಿಗೆ ಬಹಳ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. 30ಕ್ಕೆ ಬಹುಶಃ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ದೇವ್ರಿಗೆ ಕೇಳ್ಕೊಳ್ತೀನಿ. ಒಳ್ಳೇದಾಗುತ್ತೆ, ಯಾಕೆಂದರೆ ಟ್ಯಾಲೆಂಟನ್ನು, ನಿಜವಾದ ಪ್ರತಿಭೆಯನ್ನು ನಮ್ಮ ಜನರು ಸ್ವೀಕರಿಸಿದ್ದಾರೆ. ಅದಕ್ಕೆ ಅನೇಕ ಉದಾಹರಣೆಗಳಿದೆ. ಒಳ್ಳೆಯ ಸಿನಿಮಾ ಬಂದಾಗ ಒಂದು ಹೊಸ ಪ್ರತಿಭೆಗಳನ್ನು ಅದು ಅವ್ರು ಗುರುತಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಜನ ನಿಮ್ಮನ್ನೂ ಕೂಡ, ಈ ಚಿತ್ರವನ್ನು ಕೂಡ ಪ್ರೋತ್ಸಾಹಿಸ್ತಾರೆ. ನೀವೆಲ್ಲರೂ ಕೂಡ ಮುಂದೆ ಬಹಳ ದೊಡ್ಡ ನಿರ್ದೇಶಕರು, ಬಹಳ ದೊಡ್ಡ ಹೀರೋಗಳಾಗಿ, ಬಹಳ ದೊಡ್ಡ ಟೆಕ್ನಿಷಿಯನ್ಗಳಾಗಿ, ಸಂಗೀತಗಾರರಾಗಿ, ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡವರಾಗಿ ಬೆಳೀರಿ ಅಂತ ಹೇಳಿ ನಾನು ನಿಜವಾಗ್ಲೂ ಹೃದಯ ತುಂಬಿ ಹಾರೈಸ್ತೇನೆ. ಲೋಕೇಶ್ ಅವ್ರಿಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಜಯಮಾಲಮ್ಮ, ಧನ್ಯವಾದಗಳು. ನೀವು ನಮಗೆ ಬಂದಿದ್ದು ಪಾಯಲ್ ಹೇಳಿದ್ರಲ್ಲ, ದೊಡ್ಡ ಶಕ್ತಿನೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಲೋಕೇಶ್ ಹೇಳಿದಾಗೆ ನಮ್ಮ ಕಡೆ ಎಂತಾದ್ರೂ ಇವಾಗ ನಂಬಿಕೆ ಇಲ್ದಿರೋದ್ರ ಮೇಲೆ ದುಡ್ಡು ಹಾಕ್ತಾರೆ, ಹೊಳೆ ಹುಣ್ಸೆಹಣ್ಣು ತೊಳ್ದಾಗೆ ಅಂತ ಹೇಳ್ತಾರೆ. ಎಲ್ಲ ಹೊಸ ಮುಖಗಳೇ ನೀವು, ಆದ್ರೂ ಅವರ ಪ್ರತಿಭೆ ಮೇಲೆ ಗ್ಯಾರಂಟಿ ಇಟ್ಟಿದ್ದೀರಿ. ಇವ್ರು ಹೇಳ್ತಿರ್ತಾರೆ ನಮ್ಮ ಸ್ಟಾರ್ಸ್ ಇಲ್ಲ ಅಂತ. ಎಲ್ಲರೂ ಸ್ಟಾರ್ಗಳೇ, ಸೋಷಿಯಲ್ ಮೀಡಿಯಾ ಸ್ಟಾರ್ಸ್. ಸುಮ್ಮನೆ ಹೇಳೋದು ಮ್ಯಾಮ್. ಮತ್ತೆ ಅವ್ರು ಹೇಳೋದು ನೋಡಿ, ನಮ್ಗೆ ಗುಡ್ ಲುಕಿಂಗ್ ಇಲ್ಲ ಅಂತ, ಅದಕ್ಕಿಂತ ಚೆನ್ನಾಗಿರ್ಬೇಕಮ್ಮ ಸುಮ್ಮನೆ. ಸರ್, ಸುಧಾಕರ ಆತ ಹೀಗೆ ನೋಡಿದಾಗ ಅವ್ರಿಗೆ ಅನ್ಸಿರ್ಬೋದು, ಸ್ಕ್ರೀನ್ ನಲ್ಲಿ ತುಂಬಾ ಫೋಟೋಜೆನಿಕ್ ಅಂಡ್ ವೆರಿ ಗುಡ್ ಆಕ್ಟರ್. ಅವರ ಮಿತಿ ಅವ್ರಿಗೆ ಗೊತ್ತಿದೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿದೆ. ಸುಂದರವಾಗಿ ಇವಾಗ ಬೇಕಾಗಿಲ್ಲ, ಪಾತ್ರಕ್ಕೆ ಹೊಂದಾಣಿಕೆ ಮಾತ್ರ ಬೇಕಾಗಿದೆ. ಎಸ್ ಮ್ಯಾಮ್, ಒಳ್ಳೇದಾಗಿದೆ. ಎಸ್ ಸರ್, ನಿಮ್ ಕನಸಿನ ಕೂಸು ಅಮೃತ ಅಂಜನ್, ಮೋಸ್ಟ್ಲಿ ಇವರೆಲ್ಲ ನಿಮ್ ಮಕ್ಕಳೇ. ಇವಾಗ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಮೇಡಮ್, ನನ್ನ ಕನಸಿನ ಕೂಸಲ್ಲ ಅದು. ಇದಕ್ಕೆ ಕಾರಣ ಜಯರಾಮ್. ಯಾಕಂದ್ರೆ ಆಮೇಲೆ ಊರಿಂದ ಏನೋ ಮಾಡ್ಲಿಕ್ಕೆ ಕಾರಣ ಜಯರಾಮ್. ಅವತ್ತು 10th ಅವ್ನು ಕರ್ಕೊಂಡ್ಬಂದು ಎದುರು ಕೈ ಹಾಕೊಡ್ತು, ಒಳ್ಳೆ ಆಕ್ಟ್ ಆಗ್ತಾ ಹೇಳಿಲ್ಲ ಅಂದಿದ್ರೆ ಅವನು ಮೂವಿ ಬಗ್ಗೆ ಇಂಟ್ರೆಸ್ಟ್ ಮಾಡ್ತಿರ್ಲಿಲ್ಲ. ಮತ್ತೆ ನನ್ನ ಹತ್ರ ಬಂದು ಅವ್ನು ಕೇಳ್ತಾ ಇರಲಿಲ್ಲ. ಕಾರಣ ಇದ್ದಾರೆ. ಬಟ್ ಅವಾಗಿಂದನೂ ಅವನಿಗೆ ತುಂಬ ಪ್ಯಾಷನ್. ಅವನಿಗೆ ಅವ್ನು PUC ಆದ್ಮೇಲೆ ಸರ್ ಮೂವಿ ಹೋಗ್ತೀನಿ ಅಂತ, ಆಮೇಲೆ ಯಾವುದೋ ಕಿರಿಕ್ ಪಾರ್ಟಿಗೆ ಸರ್ ಇದು ಏನೋ ಕಡೆಗೆ ಬಂದಿದ್ದಾರೆ ಅಂತ. ಸೊ ನಾನು ಹೇಳಿದೆ, ಮೂವಿಗೆಲ್ಲ ಸ್ವಲ್ಪ ಬೆಳಿಬೇಕು, ಸ್ವಲ್ಪ ನೋಡಲಿಕ್ಕೆ ಇರೋ ಥರ ಕಾಣಬೇಕು. ತುಂಬ ಪೀಕ್ಸ್ ಆದರೆ ಆಯ್ತಾ, ಸುಮ್ಮನೆ ಸಣ್ಣಕ್ಕಿಲ್ಲ, ಸ್ವಲ್ಪ ಬಾಡಿ ಬೆಳೆಸ್ಕೋಬೇಕು, ಬಿಡೋ ಟೈಮ್ ಬರುತ್ತೆ. ಡಿಗ್ರಿ ಮುಗಿಸು, ಡಿಗ್ರಿ ಅದು ಇದ್ದೇ ಇರುತ್ತೆ ಟೈಮು ಅಂತ. ಸೊ ಆಮೇಲೆ ಅದಕ್ಕೆ ಮಧ್ಯನೂ ಏನೋ ನನ್ನ ಮಾತು ಕೇಳಿದ್ರೆ ಯಾವುದೋ SR ಗಂಟೆ ಯಾವುದೋ ಮೂವಿಗೆ ಹೋಗ್ಬಿಟ್ಟು ಅದೇನೋ 1000 ಜನ ಏನೋ ಇದಕ್ಕೆ ಬಂದಿದ್ದಂತೆ, ಅದ್ರಲ್ಲಿ ಒಂದು ಸೆಲೆಕ್ಟ್ ಆಗಿ ಒಂದು ಪಾಟು ಮಾಡೋಣ.
ಬಟ್ ಅವ್ನಿಗೆ ಅವ್ನ ಟ್ಯಾಲೆಂಟ್ ಅವ್ನು ಏನೇ ಸಣ್ಣಕ್ಕಿದ್ರು ಅವ್ರು ಏನೇ ಬಿಡ್ಲಿಕ್ಕೆ ಇರಲಿಲ್ಲ, ಅದು ಫ್ಯಾಕ್ಟ್. ಅದು ಈಗ ಕ್ಯಾಮ್ರಾ ಅಂದ್ರೆ ತುಂಬ ಚೆನ್ನಾಗಿ ಕಾಣ್ತಾನೆ, ಬಟ್ ಅವಾಗ ನಾನು ಅವನ್ನ ಹೆಂಗೆ ನಂಬೇಕು ಹೇಳಿ, ಇವ್ನು ಹೆಂಗಪ್ಪ ಹೀರೋ ಮಾಡೋದು ಅಂತ. ಅವ್ನು ಹೇಳ್ದಂಗೆ ತುಂಬ ಹೊರಟ, ಅವ್ನ ಜೊತೆ ಹೋಗಿ ಇನ್ನೇನು ಹಾಕೊಂತಿದ್ದಾರೆ, ಹಿಂಗೆ ಬುದ್ಧಿ ಮಾಡುವ ಮಾತಿನ ಮುಂಚೆ ಎಲ್ಲರೂ ಅದು ಹೇಳಿದ್ರು. ನನಗೆ ಒಬ್ರಿಗೆ ಒಂದು ಮೂವಿ ಮಾಡ್ತೀನಿ ಅಂತ ಹೇಳಿಲ್ಲ ಅವ್ನು. ಯಾರು ಪ್ರೊಡ್ಯೂಸರ್, ನಾನು ಪ್ರೊಡ್ಯೂಸರ್ ನಾನು ಒಬ್ಬನೇ ಅಲ್ಲ. ಇವಾಗ ಹೇಳ್ಬೋದು ಬಿಡಿ ಸರ್. ಆಮೇಲೆ ಇನ್ನೊಂದು ಏನಂದ್ರೆ ಪ್ರೊಡ್ಯೂಸರ್ ನಾನು ಒಬ್ಬನೇ ಅಲ್ಲ. ಏನಾಗುತ್ತೆ, ಅವ್ನು ಮೂವಿ ಮಾಡಬೇಕು ಅಂತ ಬಂದಾಗ ಸರಿ ಏನು ಮಾಡೋದು, ಪ್ರೊಡ್ಯೂಸರ್ ಹುಡುಕಿದ್ವಿ ಯಾರೋ ಸಿಕ್ಕಿಲ್ಲ, ಸರಿ ಬಿಡು ಆಯ್ತು ಬಿಡು, ನಾವು 10 ಜನ ಪ್ರೊಡ್ಯೂಸರು ಒಂದು 10 ಲಕ್ಷ ಹಾಕ್ಬಿಟ್ಟು ಒಂದು ಸೇರಿ ಹಾಕ್ತಾನೆ ಮಾಡೋಣ ಅಂತ ಒಂದು 10 ಜನ ಹುಡುಕಿದ್ದೆ ನಾನು. 10 ಜನ ರೆಡಿ ಆಗಿರೋದು 10 ಲಕ್ಷ ಹಾಕಿ. ಅವಾಗ ನನ್ನ ಫ್ರೆಂಡ್ ವಿಜಯ್ ಕುಮಾರ್ ಅಂತ ಇನ್ನೂ ಬಂದಿಲ್ಲ ಅನ್ಸುತ್ತೆ ಅವರು. ಅವ್ರದ್ದು ಬಿಡೋದು ಹಣ ಏನಕ್ಕೆ ಅವ್ರನ್ನ ಕೇಳೋಣ, ನಾನೊಂದು 50 ಹಾಕ್ತೀನಿ, ಇನ್ನೊಂದು 50 ಹಾಕ್ತೀನಿ ಅಂತ. ಅದ್ರ ಇನ್ನೊಬ್ರು ಕಮಿಷನ್ ಅವ್ರು ಇಲ್ಲೇ ಇದ್ದಾರೆ, ಅವ್ರೊಂದು ಸ್ವಲ್ಪ ಹಾಕಿದ್ರು. ಸೊ 3 ಜನ ಸೇರಿದ್ದು ಇದಾಯ್ತು, ಫಾರ್ಮ್ ಆಯಿತು. ಅಲ್ಲಿಗೆ ಬಂದು ಸರಿ ಮೂವಿ ಬಂದಾಗ ನನ್ಗೆ ಹೇಳ್ಕೊಡ್ಲಿಕ್ಕೆ ನಾನು ಮೂವಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೊರಗಡೆ ಹೇಳ್ಕೊಡ್ಲಿಕ್ಕೆ ಏನಂತ ಒಂಥರ, ನಾನು 3 ಸೆಟ್ಗೆ ಹೋಗೋದು ಇಷ್ಟು ದಿವಸ 3 ದಿವಸ ಹೋಗಿರ್ಬೋದು ಅಷ್ಟೇ. ಯಾಕೆ ಸರ್? ಇಲ್ಲ ಏನಾಗುತ್ತೆ, ಮೊಬೈಲ್ ಹೇಳ್ದಂಗೆ ಏನ್ ಇವನ್ನೆಲ್ಲ ಹಾಕೊಂಡು ಮೂವಿ ಮಾಡ್ತಾನ, ಯಾವ ಲೆವೆಲ್ ಇವತ್ತು ಇವರೆಲ್ಲ ಹೆಸರು ಮಾಡಿದ್ರೆ ಅದು ಯಾವ ಲೆವೆಲ್ ಮಾಡಿದ್ರು ಆ ಲೆವೆಲ್ ಇರ್ಲಿಲ್ಲ. ಇವತ್ತು ಒಂದೊಂದು ಶಾರ್ಟ್ ಮೂವಿ ನೀವು ಹೇಳ್ದಂಗೆ ಮಿನಿಮಮ್ 10 ಮಿಲಿಯನ್ ನೋಡೋಕ್ಕಿರಲ್ಲ ಹೋಗತ್ತೆ. ಸೊ ಹಂಗೆ ಅಂದ್ಕೊಂಡು ಬಂದಿದ್ದು. ಆಮೇಲೆ ಪ್ರೊಡ್ಯೂಸರ್ ಎಲ್ಲ ಅವನಿಗೆ ಬಿಟ್ಬಿಟ್ಟಿದ್ದಾರೆ ನೋಡ್ಕೊಳ್ಳಿಕ್ಕೆ. ಜಯರಾಮ್ ಮತ್ತೆ ಸುಧಾಕರ್ ಅವರೇ ನೋಡ್ಕೊತಾ ಇದ್ದಾರೆ. ನಮ್ಮ ಸ್ವಲ್ಪ ಬೇರೆ ಹುಡುಗರು ಇದ್ರು, ನಮ್ಮ ಶಾಲೆ ಹುಡುಗರು ಎಲ್ಲ ಇದ್ರು. ಸೊ ಹಂಗೆ ಈ ಮೂವಿ ಫಾರ್ಮ್ ಆಗಿತ್ತು. ಸೊ ಇದಕ್ಕೆ ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ, ವಿಜಯ್ ಕುಮಾರ್ ಮತ್ತೆ ಕವೀಶ್ ಅವರು ಇದೆಲ್ಲ ಇದ್ದಾರೆ ಬರ್ತಾರೆ. ಸೊ ಹಿಂಗೆ ಮೂವಿ ಶುರು ಆಯಿತು. ಟ್ರೈಲರ್ ನಿಮಗೆ ಇಷ್ಟ ಆಯ್ತಾ? ಹಾ, ಟ್ರೈಲರ್ ಇಷ್ಟ ಆಯಿತು. ಸಿನಿಮಾನೇ ಇಷ್ಟ ಆಗಿದೆ ಮೇಡಮ್ ಸಿನಿಮಾನು ಇಷ್ಟ ಆಯಿತು, ಸಿನಿಮಾ ಇಷ್ಟ ಆಯಿತು. ನೋಡ್ಬಿಟ್ಟಿದ್ದೀರಾ ಸರ್? ಅಂದ್ರೆ ಏನಾಗುತ್ತೆ, ನಾವು ಪಾಸಿಟಿವ್ ಒಂದು ಯೋಚನೆ ಮಾಡ್ತೀವಿ, ಒಂದು ನೆಗೆಟಿವ್ ಒಂದು ಯೋಚನೆ ಮಾಡ್ತೀವಿ, ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ ನೋಡ್ಲಿಕ್ಕೆ. ಅದೊಂದು ನಮಗೆ ಇದೇ ಇರುತ್ತೆ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಅವನು ಹೇಳ್ದಂಗೆ ಮೂವಿ ಬಗ್ಗೆ ಅವನು ಹೇಳ್ತಾ ಇರ್ತಾನೆ, ಸರ್ ನನಗೇನು, ನಾನು ಯಾವಾಗ ಹೇಳ್ತೇನೆ ನನಗೇನು 0 ಹೋಗ್ತೀನಿ ಮೂವಿ ಬಗ್ಗೆ. ಅಂದರೆ ನಾನು ಯಾವಾಗ ನೆಗೆಟಿವ್ ಯೋಚನೆ ಮಾಡ್ತಿರ್ತೀನಿ, ಈ ಮೂವಿ ತೀರಾ ಫ್ಲಾಪ್ ಅದು ಏನು ಮಾಡಬೇಕು, ನಾನು ರೆಡಿ ಆಗಿರ್ತೀನಿ. ಪಾಸಿಟಿವ್ ಆದ್ರೆ ಯಾವನ್ ಬೇಕಾದ್ರೆ ತರ್ಕೊಂತಾನೆ, ನೆಗೆಟಿವ್ ಯಾವ ಬೇಕು ತರ್ಕೊಳಲ್ಲ. ಅವನಿಗೂ ಅದೇ ಮೆಂಟಾಲಿಟಿ ತಿಳಿಸ್ಬಿಡಿ. ಅವನ್ನ ಕೇಳಿ ಸರ್ ನನ್ನ ಮೂವಿ 0 ಹೋಗ್ತಂತ ಹೇಳ್ತಾನೆ. ಹೌದಾ? ಅವ್ನು ಹೇಳ್ತಾನೆ. ಹಾಗಂದ್ರೆ ನೀವು ಹೌದು, ನಾನು ಹೇಳ್ದ ನಮ್ಮ ಮೂವಿ ಬಗ್ಗೆ 0. ಹೌದು ಮೇಡಮ್, ಅವ್ರೇ ನಾವೆಲ್ಲ ಹೆಂಗೆ ಅಂದ್ರೆ ಪಾಸಿಟಿವ್ ಯಾವನ್ ಬೇಕಾದ್ರೆ ತಗೊಂತಾನೆ, ನೆಗೆಟಿವ್ ತಗೊಳಕ್ಕೆ ಅವರು ಹೇಳಿದ್ರು ಅಲ್ಲ, ಸಿನಿಮಾ ಸೋದ್ರು ನಾವು ಕೆಲಸ ಮಾಡೋದು ಮುಂದುವರಿಸ್ತೀವಿ ಅಂತ. ಸಿನಿಮಾ ಸೋತ್ರು ನಾವ್ ಏನ್ ಮಾಡ್ಬೇಕು ಅಂತ ನಾವು ಅದಕ್ಕೆ ಮುಂದೆ ಒಂದು ಪ್ರಯತ್ನ ಇರುತ್ತೆ. ಸೋಲೆಲ್ಲ ಬಿಡಿ ಸರ್, ಎಲ್ರು ಗೆಲ್ಸ್ತಾರೆ. ಕನ್ನಡ ಜನ ಇದ್ದಾರೆ ಅವ್ರ ಪರವಾಗಿ. ನೀವೇನು ಅವ್ರ ಹೊರಗಡೆ ಹೋದ್ರೆ ಸೆಲ್ಫಿಗೋಸ್ಕರ ಮುಗಿ ಬೀಳ್ತಾರೆ ಜನ, ಬಂದ್ ಥಿಯೇಟರ್ ನೋಡಿದ್ರೆ ನೀವು ರಿಕ್ವೆಸ್ಟ್ ಮಾಡ್ಬೇಕು ಜನಕ್ಕೆ ಬಂದ್ ಥಿಯೇಟರ್ ನಾನು ಜಯರಾಮ್ಗೆ ಹೇಳಿದ್ದು ಅನ್ಸೆ, ನನ್ಗೆ ಆ ಶಾರ್ಟ್ ಮೂವಿ ಏನ್ ಎಷ್ಟು ಜನ ಮಾಡಿದ್ರು ಅಷ್ಟು ಜನ ಮೂವಿ ಒಳಗೆ ಬರ್ಬೇಕು. ಎಲ್ಲಾರ್ಗೂ ಇದನ್ನ ಒಬ್ಬ ಹೀರೋನ್ ಅಂತ ತಗೊಂಡ್ಬಿಟ್ರಿ, ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡಿ, ಎಲ್ಲರಿಗೂ ಈಕ್ವಲ್ ಪಾರ್ಟ್ ಕೊಟ್ಬಿಟ್ಟು ಎಲ್ಲಾರ್ನು ಹೀರೋ ಅಂತಂದ್ರೆ ಭಾವಿಸ್ಕೊಂಡು ಮೂವಿ ಮಾಡಿ. ಸೊ ಒಂದು ಕಾಮಿಡಿ ಚೆನ್ನಾಗಿ ಬರ್ಬೇಕಷ್ಟೇ. ಸೊ ಏನಾಗುತ್ತೆ ಅವಾಗ ಸುಧಾಕರ್ ಮತ್ತೆ ಪಾಯಲ್ ಮತ್ತೆ ಗೌರವ್ ಪಲ್ಲವಿ ಭವ್ಯ ಆಮೇಲೆ ಕಾರ್ತಿಕ್ ಅಷ್ಟು ಜನ ಬರ್ಬೇಕು ಅಂತ. ಅಷ್ಟು ಜನ ಬಂದ್ಮೇಲೆ ಸೊ ಎಲ್ಲರಿಗೂ ಈಕ್ವಲ್ ಪಾರ್ಟ್ ಇದೆ ಒಳಗೆ. ಸುಧಾಕರ್ ಹೇಳಿದ್ರೆ ಬಹುಶಃ ಒಂದು 10% ಜಾಸ್ತಿ ಇರ್ಬೋದು, ಬಟ್ ಮೂವಿ ಚೆನ್ನಾಗಿ ಬಂದಿದೆ. ಒಂದು ಸೆಕೆಂಡ್ ಎಲ್ಲರಿಗೂ ಮುಂದೆ ನಾನು ನೋಡ್ಬೇಕು ಆಗಲ್ಲ, ನೋಡೋಣ. ಸರ್ ಪ್ಲೀಸ್ ಪಾಸಿಟಿವ್ ಯೋಚನೆ ಮಾಡಿ, ಯಾವಾಗಲೂ ಒಳ್ಳೇದಾಗುತ್ತೆ. ನೀವು ಪಾಸಿಟಿವ್ ಯೋಚನೆ ಮಾಡೋದಕ್ಕೆ ಜಯಮಾಲ ಮೇಡಮ್. ಇಲ್ಲ ಸರ್, ನಾನು ಲೈಫಲ್ಲೇ ಹಂಗೆ ನಾನು ಮೇಡಮ್ ಬರೋದು ಅದೇ ನಿಮ್ಗೆ ಪ್ಲಸ್. ಮೇಡಮ್ ನಾವು ಸಾಮಾನ್ಯವಾಗಿ ಆಫೀಸ್ ಬಿಟ್ಟಾಗ ನೋಡಲ್ಲ. ಆಮೇಲೆ ನಿಮಗೆ ಜಯಣ್ಣ ಡಿಸ್ಟ್ರಿಬ್ಯೂಟ್ರು, ನೇಮ್ 1 ಡಿಸ್ಟ್ರಿಬ್ಯೂಟ್ರು. ಸೊ ಪಾಸಿಟಿವ್ ಯೋಚನೆ ಮಾಡೋದೆಲ್ಲ ಪಾಸಿಟಿವ್ ವ್ಯಕ್ತಿಗಳೇ ಕೈ ಜೋಡಿಸೋದು. ಸರ್ ಅದು ಒಬ್ಬೊಬ್ರು ಯೋಚನೆ ಮಾಡೋದು ನಿನ್ನ ಲೈಫ್ನ ನೋಡೋ ರೀತಿ ಅದು. ನಾನು ಮೇಡಮ್ನ ಆ್ಯಕ್ಚುಲಿ ನಾವು 10 ದಿವಸ ನಾನಂದ್ರೆ ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ನಾನು ಯಾರು 10 ದಿವಸ ಅವ್ರು ಮೇಡಮ್ ಎಲೆಕ್ಷನ್ ನಿಂತಿದ್ದಾರೆ. ಈಗ ಅವ್ರಿಗೆ ಪ್ರೊಡ್ಯೂಸರ್ ಎಲೆಕ್ಷನ್ ಇದೆ, ಏನ್ ಮಾಡೋದು, ಬಿಸಿ ಇರ್ತಾರೆ, ಕರೆಯೋದು ಬೇಡ ಅಂದ್ಬಿಟ್ಟು ನಿನ್ನೆ ಕರೆದಿದ್ದು ನಾನು ಕೇಳಿ ಮೇಡಮ್. ಇಲ್ಲ ಅವರು ಲಕ್ಕಿ ಆ್ಯಂಡ್ ನೀವು ಕರೀದು ಅದೇ ಗೊತ್ತಾಯ್ತು, ಅದು ನನ್ಗೆ ಗೊತ್ತು. ನಾನು ಅವತ್ತು ನಾನು ಸ್ಕೂಲೆಲ್ಲ ಬಂದಾಗ ನಮ್ಮ ತಾಯಿ ಹೆಸರು ಜಯಮ್ಮ, ನಮ್ಮ ಇನ್ನೊಬ್ರು ಜಯಮ್ಮ ಇವರು ಅಂತ ಹೇಳಿದ್ದೀನಿ ನಾನು. ಸೊ ನಿನ್ನೆ ನನಗೆ ಎಷ್ಟು 10 ಗಂಟೆಗೆ ಫೋನ್ ಮಾಡಿದೆ, ಮೇಡಮ್ ಈ ಥರ ಆಗಿದೆ, ಏನು ಮೇಡಮ್ ಮಾಡೋದು ಬರಲ್ಲ ಅಂತ. ಬನ್ನಿ ಸರ್ ಬರ್ತೀನಿ ನಿಮ್ಮ ಅಂತ ಹೇಳಿದ್ರು. ಅದು ದೊಡ್ಡ ಗುಣ, ಸೊ ನನಗೆ ಬರ್ಬೇಕು ಅದೇ ಒಬ್ಬನ ಕರೀಬೇಕು ಅಂತ ನನಗೆ ಆಸೆ ಇತ್ತು. ಮೇಡಮ್ ಇದ್ರು ಬಂದ್ರು, ಅದು ನನ್ನ ಖುಷಿ. ಸರ್ ಪ್ರಾಕ್ಟಿಕಲ್ ಆಗಿರಿ ಬಟ್ ಪಾಸಿಟಿವ್ ಆಗಿರಿ ಸರ್. ಗೆಲ್ತಿದೆ ಸರ್. ನಿಮ್ಗೆ ಗೆಲ್ಸೋದಕ್ಕೆ ನಿಮ್ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ದಯಮಾಡಿ ಎಲ್ಲ ಇಡೀ ತಂಡ ಆನ್ ಸ್ಟೇಜ್ ಪ್ಲೀಸ್. ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ. ಸಿನಿಮಾ ರಿಲೀಸ್ ಆಗ್ತಿದೆ, ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಅಮೃತಾಂಜನ್ ಪ್ಲೀಸ್. ನಾನು ನೋಡ್ತೀನಿ, ನೀವು ನೋಡಿ. ಬರ್ಬೇಕು.
JRM ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಟ್ರೈಲರ್ ಇರುತ್ತೆ, ಹಾಡುಗಳಿರುತ್ತೆ, ಪ್ರಮೋಷನಲ್ ಸಾಂಗ್ಸ್ ರೀಡ್ ಮಾಡಿ. ಈಗ ಇದಾದ್ಮೇಲೆ